ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಖ್ಯಾತ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ಶ್ರೀ ರಂಗಸ್ವಾಮಿ ಮೂಕನಹಳ್ಳಿಯವರು. ಇವರು ಮೂಲತಃ ತುಮಕೂರು ಜಿಲ್ಲೆಯ ಮೂಕನಹಳ್ಳಿಯವರು. ತಮ್ಮ ಶಿಕ್ಷಣದ ನಂತರ ಇಂಗ್ಲೆಂಡಿನಲ್ಲಿ CIA ಪದವಿಯನ್ನು ಪಡೆದು ನಂತರ ಅಲ್ಲಿಯೇ ಸ್ವಲ್ಪ ಕಾಲ ಕೆಲಸವನ್ನು ಮಾಡಿ ನಂತರ ಹುಟ್ಟೂರಿನಲ್ಲಿ ಬಂದು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಆರ್ಥಿಕ ರಂಗದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಕೆಲಸವನ್ನು ನಿರ್ವಹಿಸುವ ಜೊತೆಗೆ ಈಗ ಆರ್ಥಿಕ ತಜ್ಞರಾಗಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್. ಮಲೆನಾಡಿನ ಮಡಿಲಿನಲ್ಲಿ ಒಂದು ಹಣದ ಮಾತುಕತೆಯನ್ನು ಮಾಡೋಣ ಅಂತ ವಿಚಾರ. ಖಂಡಿತ. ತಾವು ಕಳೆದೊಂದು 10-15 ವರ್ಷಗಳಿಂದ ನಾನು ತಿಳಿದಂಗೆ ನೀವೊಂದು ಆರ್ಥಿಕತೆಯ ವಿಷಯದಲ್ಲಿ ಅಂದರೆ ಫೈನಾನ್ಷಿಯಲ್ ಲಿಟ್ರಸಿ ವಿಷಯದಲ್ಲಿ ತಾವು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇವೆ. ಈಗ ಒಂದು ಸಾಮಾನ್ಯವಾಗಿ ಕೇಳಿಬರುವಂಥದ್ದು ನಾವು ಕಾಣುವಂಥ ಪ್ರಶ್ನೆ ಅಂದರೆ, ಹಣ ನಮ್ಮ ಜೀವನವನ್ನು ನಿಯಂತ್ರಣ ಮಾಡ್ತದೆ ಅಥವಾ ನಾವು ಹಣವನ್ನು ನಿಯಂತ್ರಣ ಮಾಡ್ತೇವೆ? ಇದು ಹೆಂಗಾಯಿತು ಅಂತಂದರೆ ಮೊಟ್ಟೆ ಮೊದಲ ಕೋಳಿ ಮೊದಲ ಅನ್ನೋವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಂಗಾಗುತ್ತೆ. ಬಟ್ ಎಲ್ಲಿಯ ತನಕ ಮನುಷ್ಯ ಹಣವನ್ನು ನಿಯಂತ್ರಣ ಮಾಡ್ತಾ ಇದ್ದ ಅಲ್ಲಿಯ ತನಕ ಬದುಕು ಬಹಳ ಹಸನಾಗಿತ್ತು. ಯಾವಾಗ ಹಣನೇ ಮನುಷ್ಯನ ನಿಯಂತ್ರಣ ಮಾಡೋಕ್ಕೆ ಶುರು ಮಾಡ್ತು ನೋಡಿ, ಆಗ ಬದುಕು ಇವತ್ತಿನ ಬದುಕಿಗೆ ರೂಪಾಂತರಗೊಂಡಿದೆ. ಇದರ ಅರ್ಥ ಇಷ್ಟೇ, ಹಣ ಬದುಕಿಗೆ ಬಹಳ ಮುಖ್ಯ, ಬೇಕೇ ಬೇಕು. ಮನುಷ್ಯನಿಗೆ ಊಟ, ಆಹಾರ, ನಿದ್ರೆ ಎಷ್ಟು ಮುಖ್ಯವೋ ಇವತ್ತು ಇವುಗಳನ್ನೆಲ್ಲ ಸುಲಲಿತವಾಗಿ ನಡೆಸಬೇಕು ಅಂದರೆ ಹಣ ಕೂಡ ಅಷ್ಟೇ ಮುಖ್ಯ. ಇಲ್ಲಿ ಒಂದು ಅಂಶ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಾಯಿ ತನ್ನ ಬಾಲವನ್ನು ಅಲ್ಲಾಡಿಸ್ಬೇಕೆ ಹೊರತು ಬಾಲವೇ ದೇಹವನ್ನು ಅಲ್ಲಾಡಿಸಬಾರ್ದು. ಮನುಷ್ಯ ಯಾವಾಗಲೂ ಹಣದ ಮೇಲೆ ನಿಯಂತ್ರಣ ಹೊಂದಿರಬೇಕೇ ಹೊರತು ಹಣವೇ ಅವನ ಮೇಲೆ ನಿಯಂತ್ರಣ ಹೊಂದಕ್ಕೆ ಆತ ಯಾವತ್ತೂ ಬಿಡಬಾರ್ದು. ನೀವು ನೋಡಿರೋ ಹಾಗೆ ಅಥವಾ ನಿಮ್ಮ ಅನುಭವಕ್ಕೆ ಬಂದಿರೋ ಹಾಗೆ ಹಣದ ವಿಷಯದಲ್ಲಿ ಒಬ್ಬ ಸಾಮಾನ್ಯ ಜನರು ಮಾಡುವಂಥ ಬಹುದೊಡ್ಡ ಮಾನಸಿಕ ತಪ್ಪುಗಳ ಪಟ್ಟಿ ಮಾಡಿದ್ರೆ ಮೊದಲನೇ ಪಟ್ಟಿ ಯಾವ್ದು ಬರ್ಬೋದು? ಮೊದಲನೇ ಪಟ್ಟಿ ಹಣ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋದು. ಏನು ಮಾಡ್ತಾರೆ ಎಲ್ಲರೂ ಸಾಮಾನ್ಯವಾಗಿ ಈ ಬದುಕಿನ ಆಟ ಕಳಿಬೇಕಲ್ಲ. 8 ಗಂಟೆ ನಿದ್ದೆ ಮಾಡಿಬಿಡ್ತಾನೆ, 8 ಗಂಟೆ ತನ್ನ ಇನ್ನೊಂದು ಮತ್ತೊಂದು ಕೆಲಸಗಳಿಗೆ ಅಂತ ಆತ ಮೀಸಲಿಟ್ಕೋತಾನೆ, ಇನ್ನೊಂದು 8 ಗಂಟೆನ ಮಾರ್ಕೊಂಡು ಬಿಡ್ತಾನೆ. ಎಲ್ಲರೂ ಅಷ್ಟೇ ಮಾರಲೇಬೇಕಲ್ಲ. ಮಾರಿದ್ರೆ ತಾನೇ ನಿಮ್ಮ ವೇಳೆನ ಮಾರಿದ್ರೆ ತಾನೇ ನಿಮ್ಗೆ ಯಾರೋ ದುಡ್ಡು ಅಂತ ರಿಟರ್ನ್ ಸಿಗೋದು. ಅದನ್ನು ನೀವು ಸಂಬಳ ಅಂತ ಕರೀರಿ, ವೇತನ ಅನ್ನಿ, ಅಥವಾ ಇನ್ನೊಂದು ಏನೋ ಹೆಸರಿಟ್ಟು ಕರೀರಿ, ಒಟ್ಟಿನಲ್ಲಿ ಅಥವಾ ನಾವು ಸ್ವಂತ ಬಿಸ್ನೆಸ್ ಮಾಡ್ತೀವಿ, ಏನೋ ಒಟ್ಟಾರೆ ಬಿಸ್ನೆಸ್ ಮಾಡಿದ್ರೆ ಪ್ರಾಡಕ್ಟ್ ಜೊತೆ ನಿಮ್ಮ ವೇಳೆನೂ ನೀವು ವ್ಯವಸ್ಥೆ ಇರ್ತೀರಲ್ಲ. ಹೀಗಾಗಿ ಒಂದಷ್ಟು ವೇಳೆನ ಮಾರಿ ಹಣ ಗಳಿಸ್ಕೊತಾನೆ. ಆ ಗಳಿಸಿದ ಹಣದ ನಿಜವಾದ ಮೌಲ್ಯ ಏನು ಅಂತ ತಿಳ್ಕೊಳ್ಳದೆ ಇರೋದೇ ಮಹಾ ತಪ್ಪು, ಪ್ರಪ್ರಥಮ ತಪ್ಪು ಅದು. ವಾಟ್ ಈಸ್ ದ ರಿಯಲ್ ವ್ಯಾಲ್ಯೂ ಆಫ್ ಮನಿ ಅನ್ನೋದನ್ನು ಆತ ತಿಳ್ಕೊಂಡೇ ಇಲ್ಲ. ಬಹುತೇಕರಿಗೆ 99% ಜನರಿಗೆ ಹಣದ ಮೌಲ್ಯದ ಅರಿವಿಲ್ಲ. ಇದೇ ಮೊದಲನೇ ತಪ್ಪು. ಹೇಗಾಗುತ್ತೆ ಅಂತಂದರೆ ಎಲ್ಲ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ನೋಡಿ, ಎಷ್ಟು ಕಾಂಟ್ರಾಡಿಕ್ಟಿವ್. ನಾನು ಹೇಳೋದ್ರಲ್ಲೇ ಹಣಕ್ಕೆ ತುಂಬ ಮೌಲ್ಯವಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಮೌಲ್ಯ ಇರೋದು ಸಂಪನ್ಮೂಲಗಳಿಗೆ, ನಿಮಗೆ, ನನಗೆ, ಎಲ್ರಿಗೆ, ಆಹಾರ ಪದಾರ್ಥಗಳಿಗೆ, ಆಯಿತಾ? ಆ ಹಣ ವಿನಿಮಯ ಮಾಧ್ಯಮ ಅಷ್ಟೇ. ಆದರೆ ನಾವೇನು ಅಂದ್ಕೊಂಡಿದ್ದೀವಿ, ಬಾಲನೇ ದೇಹ ಅಲ್ಲಾಡಿಸ್ದಂಗೆ ಹಣ ನಮ್ಮ ಜೀವನದ ಮೇಲೆ ನಿಯಂತ್ರಣ ಹೊಂದಿದೆ. ಇದು ಮಹಾ ತಪ್ಪೇನೆಂದರೆ ಹಣಕ್ಕೇನೋ ಮಹಾನ್ ಮೌಲ್ಯ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಇದು ಮಹಾನ್ ತಪ್ಪು. ಹಣಕ್ಕೆ ಮೌಲ್ಯನೇ ಇಲ್ಲ, ಹಣಕ್ಕೆ ಮೌಲ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಹಿಂಗೆ ಅಂದರೆ ನೆಲ ಅಳಿಲಿಕ್ಕೆ ಒಂದು ಟೇಪ್ ಬಳಸ್ತೀವಿ, ಆಯಿತಾ? ಆ ಟೇಪಿಗೆ ಬೆಲೆನೋ ನೆಲಕ್ಕೆ ಬೆಲೆನೋ? ನೆಲಕ್ಕೆ ಬೆಲೆ. ಹಾಗೆ ಅಲ್ಲ, ನೀವೀಗ ಯಾವುದೋ ಒಂದು ಪದಾರ್ಥ ಕೊಳ್ಳಿಕ್ಕೆ ಹಣನ ನೀವು ವಿನಿಮಯ ಮಾಧ್ಯಮವಾಗಿ ಉಪಯೋಗಿಸ್ತೀರಾ. ಬೆಲೆ ಇರೋದು ಯಾವುದಕ್ಕೆ? ಪದಾರ್ಥಗಳಿಗೆ. ಹಣಕ್ಕೆ ಬೆಲೆ ಉಂಟಾ? ಇಲ್ಲ. ಪದಾರ್ಥಕ್ಕಿರೋ ಬೆಲೆಯನ್ನು ಹಣ ಅಳಿಯೋದಕ್ಕೆ ವಿನಿಮಯ ಮಾಧ್ಯಮ, ಅದೇ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತೀವಿ ನಾವು ಅದನ್ನು, ಅಲ್ವಾ? ಆದರೆ ಅಲ್ಲಿ ತನಕ ಚೆನ್ನಾಗಿತ್ತು ಜೀವನ. ಎಲ್ಲಿ ಯಾವಾಗ ಹಾಳಾಯಿತು ಅಂತಂದರೆ ಇದಕ್ಕೆ ಮೌಲ್ಯ ಇದೆ ಅಂತ ಜನ ತಿಳ್ಕೊಳ್ಳೋಕೆ ಶುರು ಮಾಡಿಬಿಟ್ರು. ಅದಕ್ಕೆ ಮೌಲ್ಯ ಇಲ್ಲ. ಇದಕ್ಕೆ ಉದಾಹರಣೆ ನೀವು ವೆನಿಜುಲಾ ನೋಡ್ಬೋದು, ಜಿಂಬಾಬ್ವೆ ನೋಡ್ಬೋದು, ಬಹಳಷ್ಟು ದೇಶಗಳಲ್ಲಿ. ಇತ್ತೀಚಿನ ದಿನದಲ್ಲಿ ಇರಾನ್ ನೋಡ್ಬೋದು ನೀವು. ಲೇಟೆಸ್ಟ್ ಬೇಕು ಅಂದರೆ ಇರಾನ್ ನೋಡಿ. ಅವ್ರ ಹಣಕ್ಕೆ ಮೌಲ್ಯನೇ ಇಲ್ವೇ? ಎಲ್ಲ ಇಟ್ಸ್ ರದ್ದಿ ಕಾಗದ, ಟಾಯ್ಲೆಟ್ ಪೇಪರ್ ಅಂತೀವಲ್ಲ, ಹಾಗೆ ಅದಕ್ಕೆ ಮೌಲ್ಯನೇ ಇಲ್ಲ. ನೀವು ನೆಲ ತಗೊಂಡು ಹಾಕ್ಕೊಂಡಿದ್ರೆ, ಏನೋ ಒಂದು ಸ್ಥಿರಾಸ್ತಿಗಳು ಮಾಡ್ಕೊಂಡಿದ್ರೆ ಅದಕ್ಕೆ ಬೆಲೆ ಉಂಟು. ಪದಾರ್ಥಕ್ಕೆ, ಸಂಪನ್ಮೂಲಗಳಿಗೆ ಮಾತ್ರ ಬೆಲೆ ಇರೋದು, ಹಣಕ್ಕೆ ಬೆಲೆ ಇಲ್ಲ. ಇದು ಬೇಸಿಕ್ಕು. ಈ ಬೇಸಿಕ್ಕೇ ಜನಕ್ಕೆ ಗೊತ್ತಿಲ್ಲ. ಇದು ಮಹಾತಪ್ಪ. ಈ ತಪ್ಪುಗಳನ್ನೇ ಒಂದು ಇಟ್ಕೊಂಡ್ರೆ ಈ ಒಬ್ಬ ಮನುಷ್ಯ, ಒಬ್ಬ ಸಾಮಾನ್ಯ ಮನುಷ್ಯ
ಬಡತನದಿಂದ ಶ್ರೀಮಂತದೆಡೆಗೆ ಸಾಗುವಂತ ಒಂದು ಹಾದಿಯಲ್ಲಿ ಒಂದು 25 ವರ್ಷಕ್ಕೂ 30ನೇ ವರ್ಷಕ್ಕೂ ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮುಂದಿನ ಒಂದು 25 ವರ್ಷ ಒಂದು ದುಡಿಮೆಯನ್ನ ಒಂದು ಬೆನ್ನು ಕಟ್ಕೊಂಡು ಹೋದಾಗ ಆ ಒಂದು ಬಡತನದಿಂದ ಶ್ರೀಮಂತದೆಡೆಗೆ ಆಗ್ಬೇಕು ಅನ್ನೋದು ಒಂದು ವಿಚಾರ. ಈ ಒಂದು 20 ವರ್ಷ ಅವನ ಕಾಲಾವಧಿಯಲ್ಲಿ ಅವನು ಯಾವ ರೀತಿ ತಪ್ಪುಗಳನ್ನು ಅಂದ್ರೆ ಹಣದ ವಿಷಯದಲ್ಲಿ ಪದೇ ಪದೇ ಮಾಡ್ತಾ ಹೋಗ್ತಾನೆ ಅಂತ. ಇದ್ರ ಬಗ್ಗೆ ನಾನು ವಿಶೇಷವಾಗಿ ಒಂದು ಪುಸ್ತಕ ಬರೆದಿದ್ದೀನಿ, ಈ ಹಣಕಾಸು ತಪ್ಪುಗಳನ್ನು ನೀವು ಮಾಡಬೇಡಿ ಅಂತ. ಅಲ್ಲಿ 100 ಇಂತಹ ತಪ್ಪುಗಳನ್ನೇ ನಾನು ವಿವರಿಸ್ತಾ ಹೋಗ್ತೀನಿ. ಏನಂದ್ರೆ ಸಾಮಾನ್ಯವಾಗಿ ಮನುಷ್ಯ ಏನ್ ಮಾಡ್ತಾನೆ, ಅಕ್ಕಪಕ್ಕದವ್ರನ್ನ, ಸಮಾಜನ, ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ಅಂತ ಖರ್ಚು ಮಾಡಕ್ ಶುರು ಮಾಡ್ತಾನೆ. ಕಾರ್ ಕೊಂಡ್ಕೊಂತಾರೆ, ಅವ್ರು ಕೊಂಡ ಅಂತ ಇವ್ರು ಕೊಂಡ, ಅದೇನಂತಾರೆ ಇದು ಸ್ಟೇಟಸ್ ಸಿಂಬಲ್ ಅನ್ನೋ ಥರ ಆಗೋಗಿದೆ. ಅಂದರೆ ಇನ್ನೊಂದು ಎರಡನೇ ಮಹಾ ತಪ್ಪು ಜನ ಮಾಡೋದೇನೆಂದರೆ ಅವಶ್ಯಕತೆ ಇಲ್ಲದೆ ಖರ್ಚು ಮಾಡೋದು, ಅದನ್ನು ದುಂದು ವೆಚ್ಚ ಅಂತ ಹೇಳ್ತೀವಿ. ನಮಗೆ ನೆಸೆಸಿಟಿ ಇಲ್ಲ ಆದರೆ ಯಾರಿಗೋ ತೋರ್ಸೋಕ್ಕೆ ಬ್ರ್ಯಾಂಡೆಡ್ ಬಟ್ಟೆಗಳು, ಅರ್ಥ ಆಯ್ತಾ? ಅದೇ ಒಂದು 100 ರೂಪಾಯಿ ಸಿಕ್ಕುವಂಥ ವಸ್ತುನ 1000 ರೂಪಾಯಿ ತಗೊಳ್ಳೋದು, ಅದನ್ನು ಧರಿಸಿ ನಾನೇನೋ ಮಹಾನ್ ವ್ಯಕ್ತಿ ಅಂತ ಓಡಾಡೋದು, ಇಂಥ ತಪ್ಪುಗಳನ್ನ ಮಾಡ್ತಾನೆ. ಇದು ಹೇಳಿ ಕೇಳಿ ಸೋಷಿಯಲ್ ಮೀಡಿಯಾ ಯುಗ, ನಿಮಗೆ ಗೊತ್ತಿದೆ ಹೇಗಾಗುತ್ತೆ ಅಂತ. ಪೀಪಲ್ ಗೆಟ್ ಇನ್ಫ್ಲೂಯೆನ್ಸ್ ವೆರಿ ಕ್ವಿಕ್ಲಿ. ಜನ ಏನಾಗುತ್ತೆ ಬಹಳ ಬೇಗ ಇನ್ನೊಬ್ಬರು ನೋಡಿ, ಅಯ್ಯೋ ನಾನು ಈ ರೀತಿ ಇಲ್ವಲ್ಲ, ಅವನ ಕಷ್ಟ ಏನು ಅಂತ ಗೊತ್ತಾಗದೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಭ್ರಾಮಕ ಲೋಕ ಸೃಷ್ಟಿಯಾಗಿರುತ್ತೆ. ಇದೇನಾಗುತ್ತೆ, ಜನ ಗೊತ್ತಾಗೋದಿಲ್ಲ. ಅವ್ನು ನೋಡಿ ಎಷ್ಟು ಚೆನ್ನಾಗಿ ಬಾಳ್ತಾ ಇದ್ದಾನೆ, ಅವನ ನೋವು ಅವನಿಗೆ ಗೊತ್ತಿರುತ್ತೆ, ಅವನು ಎಷ್ಟು ಸಾಲ ಮಾಡ್ಕೊಂಡಿದ್ದಾನೆ ಅವನಿಗೆ ಗೊತ್ತಿರುತ್ತೆ, ಆದರೆ ಅದು ತೋರ್ಪಡಿಸ್ಕೊಳ್ಳಲ್ಲ. ಸಾಲ ಮಾಡಿರೋದನ್ನು ನಾನೇನೋ ಮಹಾನ್ ವ್ಯಕ್ತಿ, ಸಾಹುಕಾರ ಅನ್ನೋ ಥರ ತೋರಿಸ್ಕೋತಾರೆ. ಹಾಗಾಗಿ ಇದನ್ನು ನೋಡಿ ನಾವು ಅನವಶ್ಯಕ ಖರ್ಚುಗಳನ್ನ ಮಾಡ್ತೀವಿ. ಇನ್ಫ್ಲೂಯೆನ್ಸ್ ಬೈ ಅದರ್ಸ್, ಸಮಾಜದಿಂದ ಇನ್ನೊಂದು ಅದು ಮಾಡ್ತೀವಿ. ಅದು ಎರಡನೇ ಮಹಾ ತಪ್ಪು, ಮಾಡಬಾರ್ದು. ಈ ತಪ್ಪುಗಳನ್ನು ಮಾಡ್ತಾ ಹೋದ್ರಿಂದ ಅವರು ಯಾವತ್ತೂ ಸಿರಿವಂತರಾಗೋಕ್ಕೆ ಸಾಧ್ಯ ಇಲ್ಲ. ಅವಶ್ಯಕತೆ ಇದ್ದರೆ ಮಾತ್ರ ಮಾಡಬೇಕು. ಇನ್ನೊಂದು, ನೀವು ಕೇಳೋಕ್ಕೆ ಮುಂಚೆನೇ ಹೇಳ್ಬಿಡ್ತೀನಿ, ಬ್ರ್ಯಾಂಡೆಡ್ ವಸ್ತುಗಳ ಹಿಂದೆ ಬೀಳೋದು ಇನ್ನೊಂದು ಹುಚ್ಚು. ಅಡಿಡಾಸೇ ಬೇಕು ಅಂತ. ಯಾಕೆ ಬೇಕು ನಿಮ್ಗೆ ಅಡಿಡಾಸ್? 5000 ಶೂವೇ ಬೇಕು ಅಥವಾ ನೈಕೇ ಬೇಕು, ಈ ಥರ ಬಹಳಷ್ಟು. ನಾನು ಬ್ರ್ಯಾಂಡ್ಗಳ ಹೆಸರು ಹೇಳಬೇಕು ಅಂತಲ್ಲ, ನಾನು ಹೇಳಕ್ಕೆ ಹೋದರೆ ಇದೇ ರೀತಿ ಬಹಳಷ್ಟು ಇದೇ ಬೇಕು ಅಂತ. ಎಂಥದ್ದಿಲ್ಲಪ್ಪ, ನಮ್ಮ ಕಾದಿಲ್ 400 ರೂಪಾಯಿದೊಂದು ಒಳ್ಳೆ ಜಿಬ್ಬ ಸಿಕ್ಕುತ್ತೆ, ಸಾಕು. ನೀವು ಯಾತಕ್ಕೆ ಅದಕ್ಕೆ ಹೋಗಿ ಯಾವುದೋ ಬ್ರ್ಯಾಂಡೆಡ್ ಬಟ್ಟೆ ಹಾಕಬೇಕು? ಎಂಥದಿಲ್ಲ. ನೀವು ಹಾಕೋ ಬಟ್ಟೆ ಶುಚಿಯಾಗಿದ್ದು, ನೀವು ಹತ್ತಿರ ಬಂದಾಗ ನಾತ ಹೊಡಿದೆ, ಅಷ್ಟು ಸಾಕು. ನಿಮ್ಮ ದೃಷ್ಟಿಯಲ್ಲಿ ಹಣಕಾಸಿನ ಶಿಕ್ಷಣವನ್ನು ಶಾಲೆಯಲ್ಲಿ ಪಾಠವನ್ನಾಗಿ ಇಡಬೇಕು ಅಲ್ಲಾದರೆ ಮೊದಲನೇ ಪಾಠ ಯಾವುದಿರಬೇಕು? ಎಂಥದಿಲ್ಲ, ನಾನು ಅದನ್ನೇ ಹೇಳಿದ್ನಲ್ಲ, ಶಿಕ್ಷಣ ಅನ್ನೋದು ಶಾಲೆಗೆ ಹೋಗಿ ಶುರು ಆಗಬೇಕು ಅಂತೇನಿಲ್ಲ. ಶಾಲೆಗೆ ಮುಂಚೆನೇ ನಿಮ್ಗೆ ಇಲ್ಲೊಂದು ಉದಾಹರಣೆ ಹೇಳ್ತೀನಿ, ನಾನು ಮಹಾಭಾರತದ ಉದಾಹರಣೆ ಹೇಳ್ತೀನಿ. ನಿಮಗೆ ನನಗೆ ಎಲ್ರಿಗೂ ಗೊತ್ತು. ಏನಂತಂದರೆ, ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಕೃಷ್ಣ ಕರ್ಕೊಂಡು ಹೋಗ್ತಾ ಕಥೆ ಹೇಳ್ತಾ ಇರ್ತಾನೆ. ಚಕ್ರವ್ಯೂಹ ಹೇಗೆ ಬೇಕಿಸೋದು ಅನ್ನೋದ್ರದ್ದೊಂದು ಕಥೆ ಹೇಳ್ತಾ ಇರ್ತಾನೆ. ಆಕೆ ತಾಯಿಯಾದವಳು ನಿದ್ದೆಗೆ ಜಾರು ಬಿಡ್ತಾಳೆ. ಅದು ಭ್ರೂಣ ಹೂಗುಟ್ಟಕ್ಕೆ ಶುರು ಮಾಡುತ್ತೆ. ಅಂತ ಕತೆ ಹೇಳ್ತಿರೋದು ಹೇಳಬೇಕಲ್ಲ, ಹೂಗುಟ್ಟಿಲ್ಲ ಅಂತಂದ್ರೆ ಕತೆ ನಿಲ್ಲಿಸ್ತಾರೆ, ಏನು ಅರ್ಥ ಆಯ್ತಾ ಇಲ್ವಾ ಅಂತ ನೋಡ್ತಾರೆ. ಹಾಗಾಗಿ ಆ ಭ್ರೂಣ ಹೂಗುಟ್ಟಕ್ಕೆ ಶುರು ಮಾಡುತ್ತಂತೆ. ಒಂದಷ್ಟು ವೇಳೆಯ ನಂತರ ಕೃಷ್ಣನಿಗೆ ಅರಿವಾಗುತ್ತೆ, ಇದು ನನ್ನ ತಂಗಿ ಅಲ್ಲ ಕೇಳ್ತಿರೋದು, ಭ್ರೂಣ ಹೇಳ್ತಿರೋದು ಹೂಗುಡ್ತಾ ಇರೋದು ಅಂತ. ಅವನು ಏನು ಮಾಡ್ತಾನೆ, ಚಕ್ರವ್ಯೂಹ ಭೇದಿಸೋದನ್ನ ಹೇಳಿರ್ತಾನೆ, ಅದರಿಂದ ಹೊರಗಡೆ ಬರೋದನ್ನ ಹೇಳಲ್ಲ, ಕತೆ ನಿಲ್ಲಿಸ್ಬಿಡ್ತಾನೆ ಅವನು. ಹಾಗಾಗಿ ಅಭಿಮನ್ಯುವಿಗೆ ಚಕ್ರವ್ಯೂಹ ಭೇದಿಸೋದು ಗೊತ್ತಿರುತ್ತೆ, ಆದರೆ ಅದರಿಂದ ಹೊರಗಡೆ ಬರೋದು ಗೊತ್ತಿರಲ್ಲ, ಆತ ಸಾಯ್ತಾನೆ ಅನ್ನೋ ಒಂದು ಕತೆ ಇದೆ. ಈ ಕಥೆಯ ಉಲ್ಲೇಖ ಯಾಕೆ ಮಾಡಿದೆ ಅಂದರೆ, ಇದು ಯಾರೋ ಹೇಳಿದ, ನಮ್ಮ ಸನಾತನಿಗಳು ಹೇಳಿದ ಬರೀ ಕಟ್ಟುಕತೆ ಅಲ್ಲ. ಇವತ್ತು ವೈದ್ಯಕೀಯ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂದರೆ, ಅವರು ಎಲ್ಲ ಒಂದು ಸಂಶೋಧನೆಗಳನ್ನ ಮಾಡಿ ಇವತ್ತು ಹೇಳ್ತಾರೆ, ಹೌದು, ಮಗುವಿಗೆ ತಾಯಿಯ ಗರ್ಭದಲ್ಲಿರಬೇಕಾದ್ರೇ ತನ್ನ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂದರೆ ಅಪ್ಪ ಅಮ್ಮನ ಹಣಕಾಸಿನ ಒಂದು ಪರಿಸ್ಥಿತಿ ಏನಿದೆ, ನಾನು ಸಾಹುಕಾರರ ಮನೇಲಿ ಹುಡ್ತಾ ಇದ್ದೀನ, ಬಡವರ ಮನೇಲಿ ಹುಡುಕ್ತಾ ಇದ್ದೀನ, ಮಧ್ಯಮ ವರ್ಗ, ಅದಕ್ಕೆ ಅರ್ಥ ಆಗಿಬಿಡುತ್ತೆ. ದಟ್ಸ್ ದ ಮ್ಯಾಜಿಕ್. ಅರ್ಥ ಮಾಡ್ಕೊಳ್ಳಿ, ಮಗು ತನ್ನ ಗರ್ಭದಲ್ಲೇ ತನ್ನ ತಂದೆ ತಾಯಿ ಆರ್ಥಿಕ ಪರಿಸ್ಥಿತಿ ಏನು ಅಂತ ಅದಕ್ಕೆ ಅರ್ಥ ಆಗುತ್ತೆ. ನಾವು ಅದು ಹೊರಗಡೆ ಬಂದಾಗ್ಲೂ ಏನು ಮಾಡ್ತೀವಿ ಹೇಳಿ, ಅಯ್ಯೋ ಅದಕ್ಕೇನು ಗೊತ್ತಾಗುತ್ತೆ, ಅಯ್ಯೋ ಅದಕ್ಕೇನು ಗೊತ್ತಾಗುತ್ತೆ, ಇದೇ ಮಾತಾಡ್ತೀವಿ, ಹೇಳ್ಕೊಡೋಕ್ಕೆ ಹೋಗಲ್ಲ. ಇನ್ನೊಂದು ಸಾಮಾನ್ಯ ಮಾತು ಕೇಳಿಬರೋದು, ಅಯ್ಯೋ ಕಷ್ಟ, ಈ ಹಣಕಾಸಿನ ತಾಪತ್ರಯ ಜೀವನ ಪೂರ್ತಿ ಇದ್ದಿದ್ದೆ, ಮಗು ಆಟ ಆಡ್ಕೊಂಡಿರಲಿ, ಈ ರೀತಿ ಎಲ್ಲ ಹೇಳ್ತಾರೆ. ಹಣಕಾಸು ಶಿಕ್ಷಣವನ್ನು ಮಗು ಹುಟ್ಟಿದ 3 ವರ್ಷದ ನಂತರ ಶುರು ಮಾಡ್ಬೋದು. ಅದು 1ನೇ ಕ್ಲಾಸ್ಗೆ ಹೋಗಿ 5-6ನೇ ವಯಸ್ಸಾಗಿರುತ್ತೆ, ಬೇಕಿಲ್ಲ, ಅದು 3ನೇ ವಯಸ್ಸಿಗೆ ನೀವು ಹಣನ ಇಂಟ್ರೊಡ್ಯೂಸ್ ಮಾಡ್ಬೋದು. ಯಾವುದನ್ನು ಇಡಬೇಕು ಅಂದರೆ, ಇವತ್ತಿನ ದಿನದಲ್ಲಿ ಪ್ರಪ್ರಥಮ ಪಠ್ಯ ಇಡಬೇಕು ಅಂದರೆ ಹಣ ಅಂದ್ರೇನು, ಯಾಕೆ ಅದು ಹೇಗೆ ಬರುತ್ತೆ, ಯಾವ ರೀತಿಯ ಕೆಲಸಗಳನ್ನು ಮಾಡೋದ್ರಿಂದ ಹಣ ಬರುತ್ತೆ. ಇವತ್ತೇನಾಗಿದೆ,
ಮೊದಲಾದರೆ ನಮ್ಮ ಬಾಲ್ಯದಲ್ಲಿ ನಿಮ್ಮ ಬಾಲ್ಯದಲ್ಲಿ ಏನಾಗ್ತಿತ್ತು ಅಂದರೆ ಒಂದು ನೋಟು. ನನಗೆ ಅಚ್ಚರಿ ಆಗೋದು, ಅದೇನು ಈ ಪೇಪರ್ಗೆ ಇಷ್ಟೊಂದು ಶಕ್ತಿ ಇದೆ. ನಾವು ಹೋಗ್ತೀವಿ, ಒಂದು ಪೇಪರ್ ತಂದು ಕೊಟ್ಟಿದ ತಕ್ಷಣ ಚಾಕ್ಲೇಟ್ ಕೊಡ್ತಾನೆ, ಅಂಗಡಿ ಅವ್ನು ಕೇಳಿದ್ದೆಲ್ಲ ಕೊಡ್ತಾನೆ ಅಂತ. ಇವತ್ತಿನ ನಮ್ಮ ಮಕ್ಕಳಿಗೆ ಆ ಕಲ್ಪನೆಯೂ ಇಲ್ಲ, ಆ ಅಚ್ಚರಿನೂ ಇಲ್ಲ. ಎಲ್ಲ ಹೋಗ್ತೀವಿ, ಇಲ್ಲ ಸ್ವೈಪ್ ಮಾಡ್ತೀವಿ. ಇವತ್ತಂತೂ ಸ್ವೈಪೂ ಇಲ್ಲ, ಎಲ್ಲ ಹೋಗ್ತೀವಿ, ಏನೋ ಒಂದು ಬಾರ್ಕೋಡ್ ಮುಂದೆ ಅಪ್ಪ ಅಮ್ಮ ಬಾಯ್ಲ್ ಹಿಡಿತಾನೆ, ಹಿಂಗೇನೋ ಒಂದು ಹೊತ್ತಾನೆ, ಟಂಗ್ ಮಾಯ, ಅಂಗಡಿಯವ್ರು ಕೇಳಿದ್ದೆಲ್ಲ ಕೊಡ್ತಾರೆ. ಮಕ್ಕಳಿಗೆ ಈ ರೀತಿ ಅಂಗಡಿಯವನು ನಾವು ಹಿಂಗೆ ಒತ್ತಿದ ತಕ್ಷಣ ಕೇಳಿದ್ದೆಲ್ಲ ಕೊಡಲಿಕ್ಕೆ ಈ ಮೊಬೈಲ್ ವಾಲೆಟಲ್ಲಿ ದುಡ್ಡು ಇರಬೇಕು. ಮೊಬೈಲ್ ವಾಲೆಟಲ್ಲಿ ದುಡ್ಡು ಬರೋಕ್ಕೆ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಬರಬೇಕು. ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಬರೋಕ್ಕೆ ನಾವು ಇಷ್ಟು ಪರಿಶ್ರಮ, ಇಷ್ಟು ಬೆವರು ಸುರಿಸಿರಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು. ಇವತ್ತೇನಾಗಿದೆ, ಎಲ್ಲ ಚಿಟಿಕೆ ಹೊಡೆಯೋಷ್ಟರಲ್ಲಿ ಆಗೋಗುತ್ತೆ, ಮಕ್ಳಿಗೆ ಗೊತ್ತಾಗೋದಿಲ್ಲ. ಅಪ್ಪ ಅಮ್ಮನು ನಾನು ಹೇಳಿದ್ನಲ್ಲ, ಅಯ್ಯೋ ಇರಲಿ ಬಿಡು ಮುಂದಿದ್ದಿದ್ದೇ ಕಷ್ಟ ಅಂತ ಅವನಿಗೆ ಕೂಡಿಸಿ ಹೇಳೋದಿಲ್ಲ. ಹಾಗಾಗಿ ಮನೆಯಲ್ಲೇ ಆಯಿತು, ಶಾಲೆಯಲ್ಲಿ ಶುರು ಮಾಡೋದಾದರೆ ಪ್ರಪ್ರಥಮವಾಗಿ ಈ ಚಾಪ್ಟ್ರೇ ಇಡಬೇಕಾಗಿರೋದು. ಹಣದ ಮೂಲ ಯಾವುದು, ಬದುಕಿಗೆ ಹಣ ಅತ್ಯಂತ ಮುಖ್ಯ ಅನ್ನೋದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬಟ್ ಈಗ ನಿಮ್ಮ ಮುಂದೆ ಇದು ಪ್ರಪ್ರಥಮವಾಗಿ ಇದನ್ನು ಕೋಟ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿರೋಕ್ಕೆ ಸುಧಾಮೂರ್ತಿ ಆಗಿರಬೇಕು ಅಂತ ಹೇಳ್ತೀನಿ. ಸುಧಾಮೂರ್ತಿ ಮೇಡಮು ಭಾಳ ಸಿಂಪಲ್ಲು, ನಾರಾಯಣ ಮೂರ್ತಿ ಸರ್ ಭಾಳ ಸಿಂಪಲ್ಲು ಅಲ್ಲ. ನೀವು ಅಷ್ಟು ಸಿಂಪಲ್ ಆಗಿರೋದಕ್ಕೆ ಅಷ್ಟು ಚೆನ್ನಾಗಿ ಹಣ ಮಾಡಿರಬೇಕು. ಯಾಕಂದರೆ ನಮ್ಮ ಸುತ್ತಮುತ್ತನೇ ಅವ್ರಿಗಿಂತ ಸಿಂಪಲ್ ಆಗಿರೋರು ಇರ್ತಾರೆ, ಆದರೆ ಬಡವರಾಗಿರ್ತಾರಲ್ಲ, ಹಾಗಾಗಿ ಅವ್ರ ಮಾತು ಯಾರೂ ಕೇಳೋದಿಲ್ಲ. ನಿಮ್ಮ ಮಾತು ಕೇಳಬೇಕು, ನೀವು ಸಿಂಪಲ್ ಅಂತ ಜಗತ್ತು ನಿಮ್ಮನ್ನು ಹೊಗಳ್ಬೇಕು ಅಂತಿದ್ರು ನೀವು ಹಣ ಮಾಡಿರಬೇಕು. ಹಾಗಾಗಿ ಹಣ ಅನ್ನೋದು ಎಷ್ಟು ಮುಖ್ಯ. ಇವತ್ತು ನಮ್ಮ ಸಮಾಜದಲ್ಲಿ ಒಂದು ತಪ್ಪು ತಿಳುವಳಿಕೆ ಇದೆ. ಹಣದ ಬಗ್ಗೆ ಮಾತಾಡಿದ್ರೆ, ಹಣ ಮಾಡಿ ಅಂತ ಹೇಳಿದ್ರೆ ಏನೋ ಅದು ನಮ್ಮಲ್ಲಿ ಬೇರೆ ಬಿಟ್ಬಿಟ್ಟಿದೆ. ಚಿಕ್ಕಂದಿನಿಂದ ಹೇಳ್ಬಿಟ್ಟು, ಹೌದೌದು, ಚಿಕ್ಕಂದಿನಿಂದ ಹಣ ಮುಖ್ಯ ಅಲ್ಲ, ಹಣ ಮಾಡಿದವರೆಲ್ಲ ಕೆಟ್ಟವರು ಯಾಕೆ ಅಂತ ಗೊತ್ತಿಲ್ಲ. ಸಿನಿಮಾಗಳಲ್ಲೂ ಹಾಗೆ ತೋರಿಸಿದ್ದು, ಧನಿಕ ಅಂದರೆ ಅವನು ಶೋಷಣೆ ಮಾಡಬೇಕು, ಬಡವ್ರನ್ನೆಲ್ಲ ನಾಟ್. ಇವತ್ತು ಸಮಾಜ ಹಾಗಿಲ್ಲ. ಇವತ್ತು ಸೋಷಿಯಲ್ ಮೀಡಿಯಾ ಯುಗ. ನೀವೆಷ್ಟು ಮರ್ಯಾದೆ ಕೊಟ್ಟು ಒಬ್ಬರ ಹತ್ರ ನಡ್ಕೋತೀರೋ ಅಷ್ಟೇ ಮರ್ಯಾದೆ ನಿಮಗೆ ವಾಪಸ್ ಸಿಕ್ಕುತ್ತೆ. ಅಷ್ಟು ಬಿಟ್ಟು ನೀವು ಹಣವಂತ ಅಂತ ನೀವು ದಬ್ಬಾಳಿಕೆ ಮಾಡೋಕೆ ಹೋದರೆ 1 ಸೆಕೆಂಡಲ್ಲಿ ನಿಮ್ಮನ್ನು ಇಡೀ ಜಗತ್ತು ನಿಮ್ಮನ್ನು ಚೀತು ಅನ್ನೋ ಥರ ಮಾಡುವಂಥ ಶಕ್ತಿ ಸೋಷಿಯಲ್ ಮೀಡಿಯಾಗಳಿಗೆ. ಹಾಗಾಗಿ ಕಾಲ ಬದಲಾಗಿದೆ. ಯಾವ ಕಾಲದಲ್ಲಿ ಇದ್ದೀರಿ? ಇನ್ನೂ ಧನಿಕರು ಹಣ ಮಾಡೋದು ಅಂದರೆ ಕೆಟ್ಟದ್ದು ಅನ್ನೋದು ಆ ಭಾವನೆಯಿಂದ ಮೊದಲು ಹೊರಗಡೆ ಬರಬೇಕು. ಹಣ ಬದುಕಿಗೆ ಬಹಳ ಮುಖ್ಯ. ಉಸಿರಾಡಿದ ನಮಗೆ ದೇಹ ಜೀವಂತವಾಗಿರಬೇಕು ಅಂದರೆ ಉಸಿರೆಷ್ಟು ಮುಖ್ಯವೋ, ಗಾಳಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಹಣ ಅನ್ನೋದನ್ನು ಮೊದಲನೇ ಚಾಪ್ಟರ್ ಮಾಡಬೇಕು. ಆ ಹಣನ ಗಳಿಕೆ ಹೇಗೆ ಮಾಡಬೇಕು? ನ್ಯಾಯಯುತವಾಗಿ ಮಾಡೋಕ್ಕೆ ನೂರಾರು ದಾರಿಗಳಿದೆ. ಭಗವಂತ ಬುದ್ಧಿ ಕೊಟ್ಟಿದ್ದಾನೆ. ಈಗ ನಾವು ಕೂತಿರುವಂಥ ಸ್ಥಳನೇ ನಿಮಗೆ ಗೊತ್ತು, ಎಲ್ಲಿ ಕೂತಿದ್ದೀವಿ ಅಂತ. ಗೌತಮ್ ಅವರ ಜಾಗದಲ್ಲಿ ಕೂತಿದ್ದೀವಿ. ಇಂಥ ಒಂದು ಊರಲ್ಲಿ, ಅರ್ಥ ಆಯ್ತಾ, ಬಂದು ಇಲ್ಲಿ ಅವರು ಅಂತಹ ಒಂದು ಸಂಸ್ಥೆ ಕಟ್ಟಿ ಒಂದು 35 ಜನಕ್ಕೆ ಕೆಲಸ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತಂದರೆ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ತುಂಬ ಇಂಪಾರ್ಟೆಂಟು ಹಣ. ಇಂಪಾರ್ಟೆಂಟು ಹಣ ಗಳಿಕೆಯ ಮೂಲಗಳು ಯಾವುವು, ಅವುಗಳನ್ನು ಗಳಿಸೋಕ್ಕೆ ನಾವೇನು ಮಾಡಬೇಕು, ಯಾವ ಕೌಶಲ್ಯಗಳನ್ನು ನಾವು ವೃದ್ಧಿ ಮಾಡ್ಕೋಬೇಕು, ಇದು ಪ್ರಪ್ರಥಮ ಚಾಪ್ಟ್ರಲ್ಲಿ ಇರಬೇಕಾದ ಅಂಶಗಳು. ಈಗ ಹಣ ಮಾಡೋ ಕಲೆ ಸಾಕಷ್ಟು ಜನರು ತಿಳಿದ್ರು, ಆದರೆ ಹಣವನ್ನು ಕಳೆದುಕೊಳ್ಳದೇ ಇರುವಂಥ ಜ್ಞಾನ ಯಾಕೆ ಬಹಳ ಕಡಿಮೆ ಜನರಿಗೆ ಇರ್ತದೆ ಅನಿಸ್ತದೆ? ಕಡಿಮೆ ಅಂದರೆ ಇದೇ ಹೇಳೋದು, ಗಳಿಸೋದು ಕೂಡ ಹೇಗೋ ಒಂದೊಂದು ಸರ್ತಿ ಏನಾಗುತ್ತೆ. ನಾನು ಹೇಳ್ತೀನಿ, ಅದನ್ನೇ ಹೇಳೋಕೋದೆ, ಲಾಟ್ರಿ ತೊಗೊಂಡಿರ್ತಾರೆ, ಲಾಟ್ರಿ ಹೊಡೆದ್ಬಿಡುತ್ತೆ. ಅರ್ಥ ಆಯ್ತಾ? ಹಣ ಗಳಿಕೆ ಯಾವ ರೀತಿ ನೀವು ಮಾಡಿದ್ರಿ ಅನ್ನೋದ್ರ ಮೇಲೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕಷ್ಟಪಟ್ಟು ಗಳಿಸಿದ್ದಿರುತ್ತಲ್ಲ, ಆ ಗಳಿಸಿದ್ದನ್ನು ನೀವು ಅಷ್ಟು ಬೇಗ ಕಳ್ಕೊಳ್ಳೋದಿಲ್ಲ. ಖಂಡಿತ ಹೇಳ್ತೀನಿ. ನಿಮಗೆ ಸುಶೀಲ್ ಕುಮಾರ್ ಹೆಸರು ಗೊತ್ತು ಅನಿಸುತ್ತೆ. ಈ ನಮ್ಮ ಕೌನ್ ಬರೇಡಗ ಕರೋಡ್ಪತಿ ಇತ್ತಲ್ಲ, ಅಮಿತಾಬ್ ಬಚ್ಚನ್ ಅವರು ನಡೆಸ್ಕೊಡೋ ಕಾರ್ಯಕ್ರಮ, ಅದರ ಪ್ರಪ್ರಥಮವಾಗಿ 5 ಕೋಟಿ ಗೆದ್ದಂತಹ ವ್ಯಕ್ತಿ ಸುಶೀಲ್ ಕುಮಾರ್ ಶಿಂದೆ ಅಂತನೋ ಏನೋ ಅವನ ಹೆಸರು. ಸುಶೀಲ್ ಕುಮಾರ್ ಶಿಂದೆ ಇಲ್ಲ, ಕಟ್ ಮಾಡ್ಕೊಳ್ಳೋದು, ಸುಶೀಲ್ ಕುಮಾರ್ ಅಂತ. ಆತ ವಿತಿನ್ ಸ್ಪ್ಯಾನ್ ಆಫ್ 1.5-2 ಇಯರ್ಸು ಬ್ಯಾಂಕ್ರಪ್ಟ್ ಆಗಿ ಮತ್ತೆ ಬೀದಿಗೆ ಬರ್ತಾನೆ. 5 ಕೋಟಿ ಹಣ ಸಿಕ್ಕಿ ಕೂಡ. ಯಾಕೆ ಹೀಗಾಗ್ತದೆ? ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ದು. ನಾನು ಅದಕ್ಕೆ ಹೇಳೋದು, ಹಣದ ನಿಜವಾದ ಅರ್ಥ ತಿಳಿಯದವರಿಗೆ, ಹಣವನ್ನು ನಿಜವಾಗಿಯೂ ಶ್ರಮದಿಂದ ಗಳಿಸದೆ ಯಾರಿರ್ತಾರೆ ಅವರು ಅದನ್ನು ಅಷ್ಟೇ ಸುಲಭವಾಗಿ ಕಳ್ಕೊತಾರೆ. ಈಸಿಲಿ ಲರ್ನ್ಡ್ ಈಸ್ ಈಸಿಲಿ ಲಾಸ್ಟ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಪದ ಇದೆ. ಅರ್ಥ ಇಷ್ಟೇ, ನೀವು ಶ್ರಮ ವಹಿಸಿ ಅದನ್ನು ಕಳಿಸಿದ್ದೇ ಆದರೆ ನೀವು ಅದನ್ನು ಕಳಿಸ್ಕೊಳಕ್ಕೆ ಹೋಗೋದಿಲ್ಲ. ನಿಮಗೆ ಗೊತ್ತು, ಖರ್ಚು ಮಾಡೋವಾಗ ನಿಮಗೆ ಕೈ ಹಿಡ್ತಾ ಬರ್ತದೆ. ಅಯ್ಯೋ, ಈ 50 ರೂಪಾಯಿ, ಈ 500 ರೂಪಾಯಿ, ಈ 1000 ರೂಪಾಯಿ ಗಳಿಸ್ಲಿಕ್ಕೆ ನಾನು ದಿನ ಎಲ್ಲ ಎಷ್ಟು ಗಂಟೆ ಹೊಡೆದಾಡಿದೆ. ಇದನ್ನು ಒಂದು ಕ್ಷಣಕ್ಕೊಂದು ಪಿಜ್ಜಾ ತಿಂದರೆ 500 ರೂಪಾಯಿ ಹೋಗ್ತದಲ್ಲ ಅನ್ನೋ ಒಂದು ನಿಮ್ಮಲ್ಲಿ ಮನಸ್ಸು ಬರುತ್ತೆ.
ಇವತ್ತಿನ ದಿನ ಹಣ ಕಳ್ಕೊಳ್ಳೋದಕ್ಕೆ ಪ್ರಮುಖವಾದ ಇನ್ನೊಂದು ಕಾರಣ, ನಾನು ಮತ್ತದೇ ಹೇಳ್ತೀನಿ, ಸೋಷಿಯಲ್ ಮೀಡಿಯಾಗಳು. ಯಾರೋ ಎಲ್ಲೋ ಟ್ರಾವೆಲ್ ಹೋದರು, ಯಾರೋ ಏನೋ ಕಣ್ಣಿಗೆ ಯಾವುದೋ ಒಂದು ಕೂಲಿಂಗ್ ಗ್ಲಾಸ್ ಹಾಕಿದ್ರು, ಹೀಗೆ ಇನ್ಫ್ಲೂಯೆನ್ಸು ಬೇಗ ಆಗ್ತಾಯಿದ್ದೀವಿ. ಇದನ್ನು ಬಿಡಬೇಕು. ಪ್ರಥಮ ಅಂಶ ನಾನೇನು ಹೇಳಿದೆ, ಸುಲಭವಾಗಿ ಗಳಿಸ್ಕೊಂಡವರು ಸುಲಭವಾಗಿ ಕಳ್ಕೊತಾರೆ ಅಂತ ಹೇಳಿದೆ. ಇನ್ನೂ ಕೆಲವೊಂದು ಕಡೆ ಕಷ್ಟಪಟ್ಟೇ ಗಳಿಸಿರ್ತಾರೆ, ತಿಂಗಳೆಲ್ಲ ಹೋಗಿ ಕೆಲಸ ಮಾಡಿರ್ತಾರೆ, 3 ಲಕ್ಷ 4 ಲಕ್ಷ ಸಂಬಳನೂ ಬರ್ತಿರುತ್ತೆ ತಿಂಗಳಿಗೆ. ನಾನೇ ನೋಡಿದ್ದೀನಿ, ನನ್ನ ಕ್ಲೈಂಟ್ಸೇ ಭಾಳಷ್ಟು ಜನ ಇದ್ದಾರೆ. 5 ಲಕ್ಷ ಪ್ಯಾಕೇಜ್ ತನಕನೂ ಇದೆ, 60 ಲಕ್ಷ 70 ಲಕ್ಷ ವಾರ್ಷಿಕ ದುಡಿಯೋರು ಇದ್ದಾರೆ. ಏನು ಮಾಡ್ತಾರೆ, ಅವ್ರು ತಿರುಗಿ ಹೋಗ್ತಾರೆ, ಯಾವುದೋ ಒಂದು ಕಾರ್ ತೊಗೊಂಡ್ಬಿಡ್ತಾರೆ, ದೊಡ್ಡ ಕಾರು, ನಾನು ಬ್ರ್ಯಾಂಡ್ ಹೆಸರುಗಳು ಹೇಳಲ್ಲ, ಅದಕ್ಕೆ 1.25 ಲಕ್ಷ EMI ಕಟ್ತಾರೆ. ಮನೆ ತೊಗೊಂಡ್ಬಿಡ್ತಾರೆ, ಮನೆಗೊಂದು EMI 1.25 ಲಕ್ಷ 1.5 ಲಕ್ಷ EMI ಕಟ್ತಾರೆ. ನಾನು ಹೇಳೋದು, ನಿಮ್ಮ ಒಂದು ನೀಡ್ ಬೇಕು, ಏನು ಬೇಕು, ಆ ಮೂಲಭೂತ ಬೇಕುಗಳಿಗೆ ಭಗವಂತ ಎಲ್ಲವನ್ನೂ ಮಾಡಿಕೊಡ್ತಾನೆ. ನಿಮ್ಮ ವಾಂಟ್, ಅತಿ ಆಸೆಗಳಿಗೆ ಭಗವಂತ ಮಾಡಿಕೊಡೋಕ್ಕಾಗೋದಿಲ್ಲ. ಹೀಗೆ ಹಣ ಬಂದಾಗ ಯಾವತ್ತೂ ನಾನು ಹೇಳ್ತೀನಿ, 30% ನಿಮ್ಗೆ ಎಷ್ಟಾರ ಹಣ ಬರಲಿ, 30%ದಲ್ಲಿ ನಿತ್ಯದ ಬದುಕು ಸಾಗಿಸಬೇಕು. ಉಳಿದಂತೆ ಇನ್ನು 30%ದಲ್ಲಿ ನಿಮ್ಮ EMI ಕಂತುಗಳು ಮಿಕ್ಕಿದ್ದು ಹೋಗಬೇಕು. ಇನ್ನು 40%ದಲ್ಲಿ 20ರಿಂದ 30% ಉಳಿಕೆ ಮಾಡಬೇಕು. ಇನ್ನು 10%ನ ಓಡಾಟಕ್ಕೆ ಮತ್ತು ಕಲಿಕೆಗೆ ಉಪಯೋಗಿಸ್ಬೇಕಾಗುತ್ತೆ. ಲರ್ನಿಂಗ್ ಈಸ್ ಅ ಕಂಟಿನ್ಯೂಸ್ ಪ್ರೋಸೆಸ್, ಉಳಿಸ್ಬೇಕಾಗುತ್ತೆ. ಇನ್ನು ಅವರು ಬಜೆಟ್ ಮಾಡ್ಕೊಳ್ಳೋದಿಲ್ಲ, ವೇಳೆನ ಬಜೆಟ್ ಮಾಡಬೇಕು. ದಿನದಲ್ಲಿ ಕೊಟ್ಟಿದ್ದು 8 ಗಂಟೆ ಮಲಗಲಿಕ್ಕೆ, 8 ಗಂಟೆ ಸೋಷಿಯಲ್ ಲೈಫ್ಗೆ, 8 ಗಂಟೆ ಕೆಲಸ ಮಾಡಲಿಕ್ಕೆ ಅಲ್ವಾ? ಹಾಗೆ ಹಣನೂ ಕೂಡ ಒಂದು ಬಜೆಟ್ ಮಾಡಬೇಕು. 30, 20 ಆರ್ 30 ಆರ್ 10 ಲರ್ನಿಂಗಿಗೆ. ಈ ರೀತಿ ಒಂದು ನೀವು ಮಾಡಿಕೊಂಡಾಗ ಬಜೆಟ್ ಮಾಡೋದಿಲ್ಲ, ಮನಸ್ಸಿಗೆ ಬಂದಂಗೆ ಕಟ್ತಾ ಹೋಗ್ತಾರೆ. ಕಾರು ಮತ್ತು ಮನೆ ಸೇರಿ 40, 50, 60% ತನಕ EMI ಕಟ್ಟಿರ್ತಾರೆ. ಎಲ್ಲಿ ಹೋಗ್ತೀರಿ ನೀವು? ಸಾಹುಕಾರ ಹೇಗಾಗೋಕ್ಕೆ ಸಾಧ್ಯ? ಒಮ್ಮೆ ನಿಮ್ಮ ಕೆಲಸ ಹೋದರೆ ಇದ್ದಕ್ಕಿದ್ದಂಗೆ ನೀವು ಪಾತಾಳಕ್ಕೆ ಇಳಿತೀರಿ. ಮನೆ ಮಾಡಬೇಕು, ಕಾರ್ ಮಾಡಬೇಕು, ಸೋಷಿಯಲ್ ಹ್ಯೂಮಿಲಿಯೇಷನ್ನು, ಅಳ್ತಾರೆ. ಯಾಕೆ ನಿಮ್ಮ ಕೈಲಿ ಆ ಬದುಕು ಕಟ್ಕೊಳಕ್ಕಾಗಲಿಲ್ಲ? ಈ ಸಂದರ್ಭದಲ್ಲಿ ನಾನೊಂದು ಡಿಫ್ರೆನ್ಸ್ ಹೇಳ್ತೀನಿ. ಜನ ರಿಚ್ ಆ್ಯಂಡ್ ವೆಲ್ತಿ ಇವುಗಳನ್ನ ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ತಾರೆ. ರಿಚ್ ಅಂಡ್ ಅಂದರೆ ಸಾಹುಕಾರ ಮತ್ತು ಸ್ಥಿತಿವಂತ, ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಹೇಳೋದಾದರೆ ಸಾಹುಕಾರ ಮತ್ತು ಸ್ಥಿತಿವಂತ, ಇದಕ್ಕೆ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಸಾಹುಕಾರ ಯಾರು ಅಂದರೆ, ನಾನು ಈಗ ಹೇಳಿದ ಕ್ಯಾಟಗರಿಯವರು 5 ಲಕ್ಷ ಸಂಬಳ ಬಂದರೂ ಎಲ್ಲ ಅಲ್ಲಲ್ಲ EMI ಅದು ಇದು ದಿನನಿತ್ಯದಲ್ಲಿ ಕಳೆದು ಬಿಡ್ತಾರೆ. ಅವ್ರ ಹತ್ರ ಏನಿರೋದಿಲ್ಲ. ಅವ್ರು ಜಗತ್ತಿನ ಕಣ್ಣಿಗೆ ಸಾಹುಕಾರರು. ಬಹಳ ದೊಡ್ಡ ಬ್ರ್ಯಾಂಡೆಡ್ ಕಾರ್ ಇದೆ, 65-70 ಲಕ್ಷದ ಕಾರ್ ಇದೆ, 2.5-3 ಕೋಟಿ ಮನೆ ಇದೆ, ಎಲ್ಲ ಇದೆ. ಅವರು ಸಾಹುಕಾರರು, ರಿಚ್ ಅವರು ಸಮಾಜದ ಕಣ್ಣಿಗೆ. ಆದರೆ ಕೆಲಸ ಹೋಗಿದ್ದ ತಕ್ಷಣ ಅವ್ರದ್ದು ಜೀವನ ಹೋಯಿತು. ಅದೇ ಸ್ಥಿತಿವಂತ. ವೆಲ್ತಿ ಯಾರು ಗೊತ್ತಾ? ಜಗತ್ತಿನ ಯಾವುದೇ ಹೊರಗಡೆಯ ಬಾಹ್ಯ ಕಾರಣಗಳು ಎಷ್ಟೇ ಬದಲಾದರೂ ಅವನ ಲೈಫ್ ಸ್ಟೈಲ್ ಚೇಂಜ್ ಆಗೋದಿಲ್ಲ. ಅವನ ಹತ್ರ ಯಾವ ಕಾರ್ ಇರುತ್ತೋ ಅದೇ ಕಾರ್ ಇರುತ್ತೆ, ಸ್ಟೇಬಲ್ ಇರ್ತದೆ. ಯಾವುದೇ ಅಲ್ಲ, ಇರಾನ್ ಒಂದು ಯುದ್ಧ ಆಗಿದ ತಕ್ಷಣ ನಾನು ಇಲ್ಲಿ ಸಾಯೋದಿಲ್ಲ ಅಲ್ವಾ? ಆ ರೀತಿಯ ಒಂದು ಸ್ಥಿತಿವಂತ ಅಂತಾರೆ ಅವ್ರನ್ನ, ವೆಲ್ತಿ ಅಂತಾರೆ. ಸೊ ದಿಸ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ರಿಚ್ ಆ್ಯಂಡ್ ವೆಲ್ತಿ. ಆದರೆ ನಾವು ಇಂಟರ್ಚೇಂಜಬಲ್ ಆಗಿ ಅದನ್ನು ಯೂಸ್ ಮಾಡ್ತೀವಿ. ಎರಡೂ ಒಂದೇ ಅನ್ನೋ ರೀತಿ. ಎರಡೂ ಒಂದೇ ಅಲ್ಲ, ಬಹಳ ದೊಡ್ಡ ವ್ಯತ್ಯಾಸ ಇದೆ. ಹಾಗಾಗಿ ಆ ಖರ್ಚುಗಳನ್ನು ಮಾಡೋದನ್ನು ನೀವು ಕಡಿಮೆ ಮಾಡಿಕೊಂಡು ಅದಕ್ಕೊಂದು ಕರೆಕ್ಟಾದ ಒಂದು ಬಜೆಟಿಂಗ್ ರೂಪುರೇಷೆಗಳನ್ನು ಕೊಟ್ಟರೆ ಅದ್ಭುತವಾಗಿರುತ್ತೆ ಬದುಕು. ವೆಲ್ತ್ ಬಗ್ಗೆ ಹೇಳಿದ್ರು. ಆ ಸ್ಥಿತಿವಂತಿಕೆಯನ್ನು ನೋಡಿದರೆ ನಮ್ಮ ಪೂರ್ವಜರು ಅಂದರೆ ನಮ್ಮ ಅಪ್ಪ ತಂದೆಯವ್ರ ಕಾಲ ಇರ್ಬೋದು, ಅಜ್ಜನವ್ರ ಕಾಲದಲ್ಲಿ ಹಣ ಗಳಿಕೆ ಹೇಳೋದು ಭಾಳ ಕಡಿಮೆ ಇತ್ತು. ಅವತ್ತಿನ ಕಾಲದಲ್ಲಿ ಹಣ ಇಲ್ಲದೆ ಇದ್ರು, ಅಂದರೆ ಗಳಿಕೆ ಇರೋದೇ ಕಡಿಮೆ. ಅಕಸ್ಮಾತ್ ಹಣನೇ ಇಲ್ಲದೆ ಇದ್ರೂ ಒಂದು ಹಂತಕ್ಕೆ ಒಂದು ತಿಂಗಳಗಟ್ಟಲೆ ಅವರು ಆರಾಮ್ಸೆ ಬದುಕನ್ನು ನಡೆಸ್ತಾ ಇದ್ರು. ಅದು ಇವತ್ತಿನ ಸಾಧ್ಯ ಇಲ್ಲ. ಆದರೆ ಆ ಒಂದು ಮಾನಸಿಕತೆ ನಮ್ಮಲ್ಲಿ ಈಗ ಬರಬೇಕಂತ ಅನ್ಸುತ್ತೆ ನನಗೆ. ಖಂಡಿತ ಬರಬೇಕು, ಸಾಧ್ಯ ಇದೆ. ಇವಾಗ ನೋಡಿ, ನಾವೆಲ್ಲರೂ ಗ್ಯಾಸ್ ಉಪಯೋಗಕ್ಕೆ ಶುರು ಮಾಡಿದ್ವಿ. ಇರಾನಲ್ಲಿ ಏನೋ ಆಯಿತು ಅಂದರೆ ನಮ್ಗೆ ಇವತ್ತು ಗ್ಯಾಸ್ ಬರೋದಿಲ್ಲ. ಮೊದಲು ಗ್ಯಾಸ್ ಇತ್ತಪ್ಪ. ಸಸ್ಟೈನಬಲ್ ಲಿವಿಂಗ್ ಅಂತ ನಾನು ಹೇಳ್ತೀನಿ ಅದನ್ನು. ಹೆಂಗೆ ಅಂದರೆ, ಹಸುಗಳನ್ನ ಸಾಕಿರ್ತಿದ್ವಿ, ಊಟನ ಬಾಳೆ ಎಲೆಯಲ್ಲಿ ಮಾಡ್ತಿದ್ವಿ. ಬಾಳೆ ಎಲೆ ಊಟ ಮಾಡಿದ್ದನ್ನು ಮತ್ತೇನಾನ ಮಿಕ್ಕಿದ್ರೆ, ನಮ್ಮ ಎಲೆಯಲ್ಲಿ ಮಿಕ್ಕಿದ್ರೆ ತಗೊಂಡೋಗಿ ಬಾನಿಗೆ ಹಾಕ್ತಾ ಇದ್ವಿ. ಹಸುಗಳು ಚೆನ್ನಾಗಿ ತಿನ್ನವು, ಒಳ್ಳೆ ಗ್ರೀನ್ ಲೀವ್ಸ್ ತಿನ್ನವು, ಆಯಿತಾ? ಮತ್ತು ಅವುಗಳದ್ದು ವಿಸರ್ಜನೆ ಮಾಡಿದ್ದಂಥ ಸಗಣಿನೂ ನಾವು ಬೆರಣಿ ತಟ್ಟಿ, ಗೊಬ್ಬರ ಗ್ಯಾಸು ಇರಲಿಲ್ಲ, ಅದು ಇತ್ತೀಚೆಗೆ ಬಂದಂಥದ್ದು. ಅದು ಕೂಡ ಇತ್ತೀಚೆಗೆ ಅಂದರೆ 15-20 ವರ್ಷ, ಅದಕ್ಕೂ ಮುಂಚಿನ ನನ್ನ ತಾತನ ಕಥೆ ಹೇಳ್ತಾ ಇದ್ದೀನಿ. ಏನು ಮಾಡ್ತಾ ಇದ್ವಿ? ಬೆರಣಿ ತರ್ತಾ ಇದ್ವಿ. ಬೆರಣಿನ ನಾವು ಇಂಧನ ಮೂಲವಾಗಿ ಉಪಯೋಗಿಸ್ಕೊತಾ ಇದ್ವಿ. ಮತ್ತೆ ನಾವು ಆಹಾರಗಳನ್ನ ನಾವೇ ಮಾಡ್ಕೊತಾ ಇದ್ವಿ. ಹಿತ್ತಲಲ್ಲಿ ಬೆಳೆದಂತಹ ನುಗ್ಗೆ ಸೊಪ್ಪು, ಯಾವುದೋ ಪತ್ರೆ, ಇನ್ನೊಂದು ಮತ್ತೊಂದು ತೊಗೊಂಡು ನಮಗೆ ಬೇಕಾದೊಂದು ಏನೋ ಒಂದು ತಂಬುಳಿಗಳೋ ಇನ್ನೊಂದೋ ಏನೋ ಮಾಡ್ಕೊಂಡ್ಬಿಡ್ತಾ ಇದ್ವಿ.
ಮನೇಲಿ ಏನಿದೆಯೋ ಅದರಲ್ಲೇ ಒಂದು ತಿಂಡಿ ಆಗೋಗೋದು, ಊಟ ಆಗೋಗೋದು, ಆರೋಗ್ಯನೂ ಚೆನ್ನಾಗಿತ್ತು. ಸಸ್ಟೈನಬಲ್ ಲಿವಿಂಗ್, ಪ್ಲಾಸ್ಟಿಕ್ ಇರಲಿಲ್ಲ. ಆಯಿತಾ? ಹಸು ಹಾಲು ಕರಿತಿದ್ವಿ, ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಿದ್ವಿ. ಆ ಕರು ಇದ್ದಂಥ ಕಂದಮ್ಮನಿಗೆ ಅದಕ್ಕೂ ಕುಡಿಲಿಕ್ಕೆ ಬಿಡ್ತಾ ಇದ್ವಿ. ಈಗೇನಾಯಿತು? ನಾವು ಅಭಿವೃದ್ಧಿ ಹೆಸರಲ್ಲಿ ಅದ್ಯಾವುದು ಜಿ ಡಿ ಪಿಗೆ ಬರಲಿಲ್ಲ. ಬೈದವೇ ಅದ್ಯಾವುದು ಜಿ ಡಿ ಪಿ ಲೆಕ್ಕಕ್ಕೆ ಬರಲಿಲ್ಲ. ಯಾಕೆ ಜಿ ಡಿ ಪಿ ಲೆಕ್ಕಕ್ಕೆ ಬರಲಿಲ್ಲ ಅಂದರೆ ಯಾವುದು ಬ್ಯಾಂಕಿನ ಮೂಲಕ ವಹಿವಾಟು ಆಗಲೇ ಇಲ್ಲ. ನಾವು ನಮ್ಮ ಮನೇಲಿರೋ ಕರಿಬೇವಿನ ಸೊಪ್ಪು ಹಿಂದ್ಗಡೆ ಬಿಟ್ಟಿದ್ದನ್ನು ತಂದು ಹಾಕಿದ್ರೆ ಅದು ಜಿ ಡಿ ಪಿ ಬರಲಿಲ್ಲ. ನೀವು ಸೂಪರ್ ಮಾರ್ಕೆಟ್ಗೆ ಹೋಗಿ ಅದಕ್ಕೊಂದು 25 ರೂಪಾಯಿ ಕೊಟ್ಟು ತಂದರೆ ಜಿ ಪಿಯಲ್ಲಿ ಕೊಟ್ಟರೆ ಆಗ ಅದು ರೆಕಾರ್ಡ್ ಆಯಿತು. ರೆಕಾರ್ಡ್ ಆದಾಗ ಅದು ಜಿ ಡಿ ಪಿಗೆ ಬಂತು. ಭಾರತ ಬಹಳ ದೊಡ್ಡ ದೇಶವಾಗಿ ಮುಂದುವರಿತಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ. ಆದರೆ ಸಸ್ಟೈನಬಲ್ ಲಿವಿಂಗೇ ಇಲ್ಲ ಅಲ್ಲಿ. ಸೊ ನಾವು ಆ ಮಾನಸಿಕತೆಗೆ ಹೋಗ್ಬೇಕಾ? ಹೋದರೆ ತುಂಬ ಒಳ್ಳೆಯದು. ಆದರೆ ಆಗುತ್ತಾ? ಖಂಡಿತ ಆಗುತ್ತೆ. ಈಗಿದ್ದಂತಹ ಜನ ಈ ರೀತಿ ಬದಲಾದರು, ಇವತ್ತಿನ ರೀತಿ ಬದಲಾದರು ಅಂದರೆ ಇದು ಕೂಡ ಇಟ್ ಟೇಕ್ಸ್ 10-15 ಇಯರ್ಸ್. ಅಮ್ಮ ಅಂದರೆ ಒಂದು ಜನ್ರೇಷನ್, ಒಂದು ತಲೆಮಾರು ಅಷ್ಟೇ, 15-20 ವರ್ಷ. ಈ ಕಡೆಗೆ ಹೊರಳಲ್ವ? ತುಂಬ ಜನ ಇದ್ದಾರೆ. ಈಗ ಗೌತಮ್ ಅವರೇ ಉದಾಹರಣೆ. ನಾವೆಲ್ಲೋ ಇದ್ದವ್ರು 20 ವರ್ಷ ಯಾವುದೋ ಯುರೋಪಲ್ಲಿ ಇದ್ದವರು. ನನ್ನ ಸ್ನೇಹಿತರಿದ್ದಾರೆ, ರುದ್ರಪ್ರಸಾದ್ ಅವರು. ಅವ್ರು 15-20 ವರ್ಷ ಅಮೆರಿಕದಲ್ಲಿದ್ದವರು. ಎಲ್ಲ ಮರಳಿ ನಾವು ಮೈಸೂರಿಗೆ, ಇವರು ಸಿರ್ಸಿಗೆ, ವಡ್ಡಿನ ಕೊಪ್ಪಗೆ ಎಲ್ಲ ವಾಪಸ್ ಬರ್ತಾರೆ ಅಂದರೆ ಅರ್ಥ ಏನು? ನಾನಿಲ್ಲಿ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ನೀವು ಜಗತ್ತಿನ ಎಲ್ಲೆಲ್ಲೇ ಹೋಗಿ ಬನ್ನಿ, ನಿಮ್ಮೂರೇ ಚಂದ ಕೊನೆಗೆ. ಅದು ರಿಯಲೈಸೇಷನ್ ಯಾವಾಗ ಆಗ್ತದೆ ಅಂದರೆ ಎಲ್ಲ ಸುತ್ತು ಬಂದ ನಂತರ ಆಗುತ್ತೆ. ಈಗ ನಾವು ಬರೀ ಬಾಯಲ್ಲಿ ಹೇಳಿದರೆ ಅರ್ಥ ಆಗೋದಿಲ್ಲ. ನನ್ನ ಅಜ್ಜಿ ಒಂದು ಮಾತು ಹೇಳೋಳು, ನೀವು ತುತ್ತನ್ನು ಕೈಲಿ ಹಿಡ್ಕೊಂಡು ತಲೆ ಸುತ್ತ 3 ಸುತ್ತು ಸುತ್ತಿದ್ರೂ ಅದು ಬಾಯಿಗೆ ಇಡಬೇಕು. ಹಾಗೆ ನಾವು ನಮ್ಮ ಮೂಲಕೇ ಬರಬೇಕು. ಈಗ ನೀವು ನೋಡಿ, ತಲೆತಲಾಂತರದಿಂದ ಸಾವಿರಾರು ವರ್ಷಗಳಿಂದ ಕಟ್ಟಿಕೊಂಡು ಬಂದ ಬದುಕು ಅದ್ಭುತವಾಗಿ ಸಾಗ್ತಾ ಬಂತು. ಕೃಷಿ ಆಧಾರಿತ, ಸಸ್ಟೈನಬಲ್. ಈ ಅಭಿವೃದ್ಧಿ ಎನ್ನುವ ಮಹಾಮಂತ್ರ, ಅಭಿವೃದ್ಧಿ ಎನ್ನುವ ಒಂದು ಹೊಸ ಬದುಕನ್ನು ಕಳೆದ 70-80 ವರ್ಷದಿಂದ 1965 ನಂತರ ಅಮೆರಿಕದಲ್ಲಿ ಕೈಗಾರಿಕಾ ಕ್ರಾಂತಿ ಅಂತ ಶುರುವಾಗ್ತದೆ. ಆ ನಂತರ ಅಭಿವೃದ್ಧಿ ಅನ್ನೋ ಮಂತ್ರ ಶುರುವಾಗಿದ್ದು. ಅಭಿವೃದ್ಧಿ ಮಂತ್ರಕ್ಕೆ 75, ಮ್ಯಾಕ್ಸಿಮಮ್ 75-80 ವರ್ಷ ಅಷ್ಟೇ. ಅದಿನ್ನೂ ಹಳತಲ್ಲ, ಸಾವಿರಾರು ವರ್ಷ ಹಳತು. ನಮ್ಮದು ಸನಾತನ ಬದುಕು, ಜೀವನ ಶೈಲಿ, ಸಸ್ಟೈನಬಲ್ ಲಿವಿಂಗ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಅದಷ್ಟು ವರ್ಷ ಯಾವುದೇ ಒಂದು ಅಡೆತಡೆ ಇಲ್ಲದೆ ನಡ್ಕೊಂಡು ಬಂತು. ಈ ಅಭಿವೃದ್ಧಿಯನ್ನು ಬದುಕಿದೆಯಲ್ಲ 70 ವರ್ಷ 75 ವರ್ಷಕ್ಕಾಗಲೇ ಸುಸ್ತಾಗಿ ಕೂತ್ಬಿಟ್ಟಿದೆ. ಅದಕ್ಕೆ ಇವಾಗ ಯುದ್ಧಗಳಾಗ್ತಾ ಇರೋದು. ಅಮೇರಿಕಾ ಇನ್ನೊಂದು ಮತ್ತೊಂದು. ಯಾಕಂದರೆ ಅವ್ರಿಗೆ ಗೊತ್ತು ನಾವು ಯಾವ್ದು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಜೀವನ ಶೈಲಿ, ದಿಸ್ ಈಸ್ ನಾಟ್ ಸಸ್ಟೈನಬಲ್. ಸೊ ಈಗ ಬೇರೆ ಕಡೆ ರೀಸೆಟ್ ಬಟನ್ ಒತ್ತಲೇಬೇಕು. ಈಗ ಎಲ್ಲರೂ ಹೊರಡ್ಕೋತಾರೆ ಆ ಜೀವನಕ್ಕೆ. ನನಗೆ ಗೊತ್ತಿಲ್ಲ, ಯಾರ್ಯಾರಿಗೆ ಅದು ರಿಯಲೈಸೇಷನ್ ಆಗುತ್ತೆ ಅವ್ರ ಮೂಲಕ್ಕೆ ಹೋಗಿ ನಾನು ಜಗತ್ತನ್ನೆಲ್ಲ ಈ ರೀತಿ ಬದಲಾಗ್ಬಿಡಿ, ಎಲ್ಲರೂ ಹೋಗಿ, ಎಲ್ಲರೂ ಕೃಷಿನೇ ಮಾಡಿ, ಎಲ್ಲರೂ ನಿಮ್ಮೂರಲ್ಲೇ ಇರಿ. ಯಾರು ಕೇಳ್ತಾರೆ ನಾನು ಹೇಳಿದ ತಕ್ಷಣ? ಅದು ಅವ್ರ ಆತ್ಮಕ್ಕೆ ತಟ್ಟಿದ್ರೆ ಖಂಡಿತ ಅವ್ರು ಹೋಗ್ತಾರೆ, ಅವ್ರ ರೂಟ್ಸ್ಗೆ ಅವ್ರು ಹೋಗ್ತಾರೆ. ನಾವು ಅದಕ್ಕೆ ಬೆಂಗಳೂರು ತಂದು ತುಂಬ ಜನ ಕೇಳ್ತಾರೆ, ಮೇನ್ ಸ್ಟ್ರೀಮಲ್ಲಿ ಬಿಟ್ಟು ನೀನು ಯಾಕೆ ಅಲ್ಲೆಲ್ಲ ಹೋಗಿ ಕೂತಿದ್ಯಾ ಅಂತ. ಹೇಳ್ತೀನಿ, ಇಲ್ಲಪ್ಪ ನಾನು ಖುಷಿಯಾಗಿದ್ದೀನಿ. ಅಲ್ಟಿಮೇಟ್ಲಿ ಬೇಕಾಗಿರೋ ಖುಷಿ. ನೀವು ಇಷ್ಟೆಲ್ಲ ಮಾಡೋದ್ರ ಮೂಲ ಉದ್ದೇಶ ಏನು? ಟು ಬಿ ಹ್ಯಾಪಿ, ಟು ಬಿ ವಿತ್ ದ ಫ್ಯಾಮಿಲಿ. ಪ್ರಪ್ರಥಮವಾಗಿ ಬೇಕಾಗಿರೋದೇ ಅದು. ನೀವು ಎರಡನ್ನ, ಯು ಆರ್ ನಾಟ್ ಹ್ಯಾಪಿ, ಯು ಆರ್ ನಾಟ್ ವಿತ್ ದ ಫ್ಯಾಮಿಲಿ. ಮತ್ತೆಂಥದ್ದು ನೀವು ದುಡ್ದ ಹಣಕ್ಕೆ ನೀವು ಕಟ್ಕೊಂಡಂಥ ಎಂತಹದೇ ನೀವು ಈ ಜಗತ್ತಿನ ಭಾಷೆಯಲ್ಲಿ ಸಕ್ಸಸ್ಫುಲ್ ಲೈಫ್ ಅಂತ ಕಟ್ಕೊಂಡಿರ್ತಾರಲ್ಲ, ಏನು ಪ್ರಯೋಜನ ಅದನ್ನು ತಗೊಂಡು ಅಂತ ನಾನು ಕೇಳೋದು. ನಿಮ್ಮನ್ನು ನೋಡಿ, ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷ ಪಡೋ 2 ಹೃದಯಗಳು ನಿಮ್ಮ ಅಕ್ಕಪಕ್ಕ ಇಲ್ಲ ಅಂದರೆ ಮತ್ತೆಂಥದ್ದು ನೀವು ಪಡ್ಕೊಂಡದ್ದು ಎಲ್ಲ ನನ್ನ ಪ್ರಕಾರ ಯಾವುದಕ್ಕೂ ಬೆಲೆ ಇಲ್ಲ ಅಲ್ವಾ? ನನಗೆ ಯಾವತ್ತೊಂದು ಪ್ರಶ್ನೆ ಕಾಣುತ್ತೆ. ಒಬ್ಬ ಕೂಲಿಕಾರ ಬೆಳಿಗ್ಗೆ ಒಂದು 8 ಗಂಟೆಯಿಂದ ಸಂಜೆ ಒಂದು 5 ಗಂಟೆ ತನಕ ದುಡಿತಾರೆ. ಸ್ವಲ್ಪ ಹಮಾಲಿನ ಮತ್ತೇನೋ ಕೆಲಸ ಮಾಡ್ತಾರೆ. ಒಂದು 800 1,000 ರೂಪಾಯಿ ಆ ದಿನದ ಒಂದು ಇನ್ಕಮ್ ಆಗ. ಹೌದು. ಅದೇ ಅದೊಬ್ಬ ಒಂದು ಪೊಸಿಷನ್ಲಿರುವಂಥ ಮನುಷ್ಯ ಒಂದು ಫೋನ್ ಕಾಲ್ ಏನೋ ಮಾಡ್ತಾರೆ. ಉದಾಹರಣೆ ನಮ್ಮ ಮೀಡಿಯಾ ಅಂತ ಯಾರೋ ಒಂದು ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟಿಗೆ ಮಾತಾಡ್ತಾನೆ. ಸರ್ ಈಗ ಒಂದು ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ ನಾವು ಮಾಡ್ಕೊಡ್ತೀವಿ ಅಂತ ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 15 ಮಿನಿಟ್ಸ್ ಕಾಲಲ್ಲಿ ಅವನು 5,000 ರೂಪಾಯಿ ಚಾರ್ಜ್ ಮಾಡ್ತಾನೆ. 5,000 ರೂಪಾಯಿ ಅಡ್ವರ್ಟೈಸ್ಮೆಂಟ್ ಆಗ್ತದೆ. ಅಲ್ಲಿಗೆ ಒಬ್ಬ ಮನುಷ್ಯ ಒಂದು 10-15 ನಿಮಿಷಕ್ಕೆ 5,000 ರೂಪಾಯಿ ದುಡಿತಾನೆ. ಒಬ್ಬ ಮನುಷ್ಯ ಬೆಳಗಿಂದ ಸಂಜೆವರೆಗೆ ದುಡಿದು ಒಂದು 800 ರೂಪಾಯಿನ 1,000 ರೂಪಾಯಿ ದುಡಿತಾನೆ. ಇವೆರಡು ಹೋಲಿಕೆ ಮಾಡಬಾರ್ದು ಸರ್. ಆದರೆ ಈ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಏನು ಇರತ್ತಲ್ಲ, ಅದ್ರ ಬಗ್ಗೆ ನೀವೇನು ಹೇಳಿ? ನನ್ನ ಪ್ರಕಾರ ಸ್ಮಾರ್ಟ್ ವರ್ಕ್ ಅನ್ನೋದು ಏನಿಲ್ಲ. ಹಾರ್ಡ್ ವರ್ಕನ್ನೇ ಒಂದಷ್ಟು ಸರಿಯಾಗಿ ಅದರ ಜೊತೆಗೆ ನೀವು ಒಂದಷ್ಟು ಬುದ್ಧಿಯನ್ನು ಬೆಳೆಸಿದ್ರೆ ಅದನ್ನು ನಾವು ಇವಾಗ ಸುಮ್ಮನೆ ಅದನ್ನು ಹೊಸ ಹೆಸರು ಕೊಟ್ಟಿದ್ದೀವಿ, ಸ್ಮಾರ್ಟ್ ವರ್ಕ್ ಅಂತ. ಏನು ಸ್ಮಾರ್ಟ್ ವರ್ಕ್ ಅನ್ನಂತೆ? ಪ್ರತಿಯೊಂದೂ ಒಂದು ವೆಹಿಕಲ್ನ ಉದಾಹರಣೆ ತೊಗೊಳ್ಳೋಣ. TVS ಅದಕ್ಕೇನು 100cc ಇರ್ತದೆ, ಬುಲೆಟ್ಟು 350-500cc ಇರ್ತದೆ.
ಅದು ಅದರ ವೇಗದಲ್ಲಿ ಹೋಗ್ತದೆ, ಇದು ಇದ್ರ ವೇಗದಲ್ಲಿ ಹೋಗುತ್ತೆ. ನೀವು ಎಷ್ಟೇ ಜೋರು ಕೊಟ್ಟರು 60 ಕಿಲೋಮೀಟ್ರ್ ಮೇಲೆ ಹೋಗಲ್ಲ TVS 50, ಅಥವಾ 70 ಮೇಲೆ ಹೋಗೋದಿಲ್ಲ. ಅದೇ ಬುಲೆಟ್ಟು ಆರಾಮಾಗಿ ಅದು ಹೋಗ್ಬಿಡುತ್ತೆ ಅಲ್ವಾ. ಹಾಗಾಗಿ ಈ ಒಂದು ಕಂಪ್ಯಾರಿಸನ್ನೇ ತಪ್ಪು. ಸ್ಮಾರ್ಟ್ ವರ್ಕು ಹಾರ್ಡ್ ವರ್ಕು ಅನ್ನೋದು ಏನಿಲ್ಲ. ಈಗ ಆನೆಗೆ ಆನೆ ಬಾರ, ಇರುವೆಗೆ ಇರುವೆ ಬಾರ. ನಾನು ಹೇಳೋದು, ಈಗ 1000 ರೂಪಾಯಿ ದಿನಕ್ಕೆ ದುಡ್ದಂಥವನು ಕೂಡ ಕೋಟ್ಯಾಧಿಪತಿ ಆಗ್ಬೋದು. ಈ ದಿನಕ್ಕೆ ನೀವು ಹೇಳಿದಂಗೆ 15 ನಿಮಿಷದಲ್ಲಿ 5,000 ದುಡ್ದನ್ ಕೂಡ ಅವನು ಕೋಟ್ಯಾಧಿಪತಿ ಆಗದೇ ಉಳ್ಕೋಬಹುದು. ಎರಡೂ ಸಾಧ್ಯತೆಗಳು ಇದೆ. ಒಂದೇನೆಂದರೆ, ಈ 15 ನಿಮಿಷದಲ್ಲಿ 5,000 ದುಡ್ದಂಥವನಿಗೆ 16 ಜನ ಸಾಕೋದು ಇರುತ್ತೆ, ಆತನಿಗೆ ಖರ್ಚುಗಳು ಇರ್ತವೆ. ಈ 1000 ರೂಪಾಯಿ ದಿನಕ್ಕೆ ದುಡ್ದವನು ಆತನಿಗೆ ಏನು ಬೇಕು ಕರೆಕ್ಟಾಗಿ ಬಡ್ಜೆಟಿಂಗ್ ಮಾಡಿಬಿಟ್ರೆ ಈತಾಯಿತು ಆಯಿತಾ. ನಾವು ಸಮಾಜವಾಗಿ ಏನೇ ಅವನ ಇನ್ಕಮ್ ಗ್ರೂಪ್ ಏನೇ ಇರಲಿ, ಪ್ರತಿಯೊಂದು ಇನ್ಕಮ್ ಗ್ರೂಪ್ಗೂ ಸರಿಯಾದ ರೀತಿಯ ಬಡ್ಜೆಟಿಂಗ್ ಮಾಡಿದ್ದೇ ಆದರೆ ಅವರು ಖಂಡಿತ ಇಬ್ಬರು ಒಳ್ಳೆ ಸುಸ್ಥಿರ ಬದುಕನ್ನು ಕಟ್ಕೋಬೋದು. ಸೊ ಸ್ಮಾರ್ಟ್ ವರ್ಕ್ ಅಂದರೆ ಏನಿಲ್ಲ. ಕೆಲವ್ರು ಏನು ಮಾಡ್ತೀರಿ, ಕೆಲವ್ರಿಗೆ ಬುದ್ಧಿಶಕ್ತಿ, ಸ್ಮಾರ್ಟ್ ವರ್ಕ್ ಹಾರ್ಡ್ ವರ್ಕ್ ಅನ್ನೋದ್ರಿಂದ ನಾನು ಹೀಗೆ ಡಿಫೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ದೈಹಿಕ ಬಲವನ್ನು ಉಪಯೋಗಿಸಿ ಹಣನ ಗಳಿಸ್ತಾರೆ ಅದು ಹಾರ್ಡ್ ವರ್ಕು. ಯಾರೆಲ್ಲ ತಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಹಣ ಗಳಿಸ್ತಾರೆ ಅದನ್ನು ನಾವು ಸ್ಮಾರ್ಟ್ ವರ್ಕ್ ಅಂತ ಕರಿಬೋದು. ಎರಡು ಸಮ್ಮಿಶ್ರಣ ಆದರೆ ಒಳ್ಳೆಯದು, ಆಗದಿದ್ರೂ ಪರವಾಗಿಲ್ಲ. ಸ್ಮಾರ್ಟ್ ವರ್ಕ್ ಮಾಡೋರು ಅವ್ರು ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲರೂ ನಾನು ಬುದ್ಧಿಶಕ್ತಿಯಿಂದನೇ ಹಣ ಗಳಿಸು ಅಂತ ಹೇಳೋಕ್ಕಾಗಲ್ಲ. ಕೆಲವರು ದೈಹಿಕ ಅದು ಬೇಕು, ಇವತ್ತಿನ ದಿನದಲ್ಲಿ ಎರಡೂ ಬೇಕು. ಹಾಗಾಗಿ ಪ್ರತಿಯೊಬ್ಬರು ಕರೆಕ್ಟಾಗಿ ಪ್ರಾಪರಾಗಿ ಬಡ್ಜೆಟಿಂಗ್ ಮಾಡಬೇಕು ಅನ್ನೋದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಈಗ ನೀವು 20ನೇ ವರ್ಷದ ರಂಗಸ್ವಾಮಿ ಮೂಕನಹಳ್ಳಿಯವರು ಎದುರುಗಡೆ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅವರಿಗೆ ಈಗ ರಂಗಸ್ವಾಮಿ ಮೂಕನಹಳ್ಳಿಯವರು ನಿಮ್ಮ ಎದುರುಗಡೆ ಇದ್ದಾರೆ, ಅವರಿಗೆ 20ನೇ ವರ್ಷ. ಹಾಗಿದ್ದಾಗ ಅವರಿಗೆ ನೀವು ಫೈನಾನ್ಷಿಯಲ್ ಸಂಬಂಧಪಟ್ಟಾಗ ಏನು ಸಲಹೆ ಕೊಡಲಿಕ್ಕೆ ಬಯಸ್ತೀರಿ? 20ನೇ ವರ್ಷದ ರಂಗಸ್ವಾಮಿ ಅವತ್ತು ಅದು ಮಾಡಿದ್ದಕ್ಕೆ ಇವತ್ತು 51ನೇ ವರ್ಷದ ರಂಗಸ್ವಾಮಿನ ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಿ. ಸೊ ಅದನ್ನೇ ನಾನು ಹೇಳ್ತೀನಿ. ಆ ಎರರ್ಗಳಾಗಲಿಲ್ಲ, ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ. ನನಗೆ 22ನೇ ವಯಸ್ಸಷ್ಟೊತ್ತಿಗೆ ಗೊತ್ತಾಗ್ಬಿಟ್ಟಿತ್ತು, ಹಣ ಇಲ್ಲ ಅಂತಂದರೆ ಜಗತ್ತಿನಲ್ಲಿ ಬೆಲೆ ಇಲ್ಲ. ಆ ಹಣನ ನಾವು ನ್ಯಾಯಯುತವಾಗಿ ಮಾಡಬೇಕು. ಯಾಕಂದರೆ ನಮಗೆ ಬೇರೆ ಅನ್ಯ ಮಾರ್ಗಗಳಿಲ್ಲ. ಮತ್ತು ನಮ್ಮ ಬದುಕನ್ನು ಬದಲಾಯಿಸೋಕ್ಕೆ ಸಾಧ್ಯ ಇರೋದು ವಿದ್ಯೆಯಿಂದ ಮಾತ್ರ, ಕಲಿಕೆಯಿಂದ ಮಾತ್ರ ಅನ್ನೋದು ನನಗೆ ಅರ್ಥ ಆಯಿತು. ಹಾಗಾಗಿ ಆ ಕಲಿಕೆಯಿಂದ ಮಾಡ್ತಾ ಬಂದೆ. ಯಾವತ್ತೂ ಅಷ್ಟು ಹೇಳ್ತೀನಿ, ಸ್ಟಾರ್ಟ್ ಅರ್ಲಿ ಅನ್ನೋದನ್ನು ನಾನು ಸದಾ ಹೇಳ್ತಿರ್ತೀನಿ. ನೀವು 21, 22ನೇ ವಯಸ್ಸಿಗೆ ಅಥವಾ 23ನೇ ವಯಸ್ಸಿಗೆ ನೀವು ದುಡಿಯಲಿಕ್ಕೆ ಶುರು ಮಾಡಿದ್ದೇ ಆಗಿದ್ದರೆ ಪ್ರಥಮ ತಿಂಗಳಿನಿಂದ ಜನ ಎಲ್ಲ ಏನು ಹೇಳ್ತಾರೆ, ನಾನು ಹೇಳ್ತೀನಲ್ಲ 50, 30, 20, 10 ಅಂತ ಒಂದು ರೂಲ್ ಹೇಳ್ತಾರೆ. ಇಟ್ಸ್ ಅ ಜನರಲ್ ರೂಲ್. 50ರಲ್ಲಿ ಬದುಕು, 30, 20 ಆ್ಯಂಡ್ 10 ಅಂತ 40, 30, 20, 10 ಅಂತ ಒಂದು ಇದೆಲ್ಲ ಹೇಳ್ತಾರೆ. ಫಾರ್ಮುಲಾಗಳಿದೆ. ಅಂದರೆ ಇಷ್ಟು ದುಡ್ಡಲ್ಲಿ ಇದು ಮಾಡಬೇಕು, ಇನ್ನು 20% ಉಳಿಸ್ಬೇಕು, ಅದು ಹೀಗೆ ಹಾಗೆ ಅಂತೆಲ್ಲ ಫಾರ್ಮುಲಾಗಳು ಹೇಳ್ತಾರೆ. ನಾನು ನಿಮಗೆ ಅದೇ ಹೇಳೋದು, 20 ಇಯರ್ಸ್ ಆಗಿರೋರಿಗೆ ನೀವು ಕೇಳೋದ್ರಲ್ಲ, ಅದಕ್ಕೆ ಹೇಳ್ತೀನಿ, ನಿಮಗೆ ಸಾಧ್ಯ ಆಯಿತಾ 95 ಉಳಿಸಿ. ನಿಮಗೆ 100 ರೂಪಾಯಿ ಆದಾಯ ಇದ್ದರೆ 5 ರೂಪಾಯಲ್ಲಿ ನಿಮಗೆ ಖರ್ಚು ಮಾಡಿ ಇನ್ನು 95 ರೂಪಾಯಿ ಉಳಿಸೋಕ್ಕೆ ಸಾಧ್ಯ ಆದರೆ ಉಳಿಸಿ. ನನ್ನ ಪ್ರೈಮ್ ಏಜಲ್ಲಿ ನಾನು ಮದುವೆ ಆಗೋ ತನಕ 90 ಭಾಗ ನಾನು ದುಡ್ದಿದ್ದನ್ನು ಉಳಿಸಿದ್ದೀನಿ. 39ನೇ ವಯಸ್ಸಿಗೆ ರಿಟೈರ್ಡ್ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಥಿಂಕ್ ಅಹೆಡ್, ಸ್ಟಾರ್ಟ್ ಅರ್ಲಿ. ಆ ಕನಸುಗಳಿರಬೇಕು. ಮುಂದಿನ 10 ವರ್ಷದಲ್ಲಿ ನಾನು ಹೇಗಿರಬೇಕು, ಮುಂದಿನ 20 ವರ್ಷದಲ್ಲಿ ನಾನು ಹೇಗಿರಬೇಕು, ನಾನು 39ಕ್ಕೆ 40ಕ್ಕೆ ರಿಟೈರ್ಡ್ ಆಗಬೇಕು ಅನ್ನೋದು ನನ್ನ ಇದ್ದಿದ್ದು. ಭಗವಂತಂದೇ 39ಕ್ಕೆ ಒಂದು ವರ್ಷ ಅರ್ಲಿನೇ ರಿಟೈರ್ಡ್ ಆದೆ. ನನಗೇನು ಬೇಕಿತ್ತು ಆ ಕಾರ್ಪಸ್ ಕಟ್ಕೊಂಡೆ. ಅದನ್ನು ಖುಷಿಯಿಂದ ಹೇಳ್ಕೊತಾ ಇದ್ದೀನಿ, ಗರ್ವ ಅಂತಲ್ಲ. ಸೊ ಅದು ನಿಮಗೆ ಒಂದು ಆ ವಿಷನ್ ಇರಬೇಕು. ಆ ವಿಷನ್ ಇದ್ದು ಜನ ಹೇಳೋ ಫಾರ್ಮುಲಾಗಳನ್ನ ಕೇಳಬೇಡಿ. ಈ ಹೂಡಿಕೆ ತಜ್ಞರು ಎಲ್ಲರೂ ಹೇಳುವಂಥ ಫಾರ್ಮುಲಾಗಳು ಹೇಳ್ಬೇಡಿ. ನಿಮ್ಮ ಬದುಕಿನ ಫಾರ್ಮುಲಾ ನೀವು ಶುರು ಮಾಡ್ಕೊಳ್ಳಿ. ಎವ್ರಿಬಡಿ ಹ್ಯಾಸ್ ಗಾಟ್ ಅ ಡಿಫ್ರೆಂಟ್ ಕ್ವಶನ್ ಪೇಪರ್. ಈಗ ನಿಮ್ಮ ಕೈಲಿ 90, ಕೆಲವರಿಗೆ ಮನೆ ತುಂಬ ಇದಿರುತ್ತೆ, ನನಗೆ ಯಾವುದೂ ಒತ್ತಡಗಳಿರಲಿಲ್ಲ, ನಾನು ಉಳಿಸೋಕ್ಕೆ ಸಾಧ್ಯ ಆಗ್ತಿತ್ತು ಅಷ್ಟು, ನಾನು ಉಳಿಸ್ದೆ. ಸೊ ಕೆಲವ್ರಿಗೆ ಆಗೋದಿಲ್ಲ. ಹೇಳ್ತಾರೆ, ನೀವೇನೋ ಹೇಳ್ತೀರಾ, ನನಗೆ ಬರೋದೇ 15,000, ಮನೆಗೆ ಅದಕ್ಕೆ ಇದಕ್ಕೆಲ್ಲ ಹೋಗಿ 2,000 ಉಳ್ಸೋಕ್ಕಾಗೋದು. ವೆರಿ ಗುಡ್, 2,000ನೇ ಉಳ್ಸೋಕ್ಕೆ ಶುರು ಮಾಡಿ. ಇಷ್ಟರಲ್ಲಿ 2,000 ದೊಡ್ಡದು. ಎಕ್ಸಾಕ್ಟ್ಲಿ, ಉಳ್ಸೋಕ್ಕೆ ಶುರು ಮಾಡಿ. ನಂದು ಇಷ್ಟೇ. ಅದು ನೀವು ಫಾರ್ಮುಲಾ ಇಟ್ಕೋಬೇಡಿ. ಫಾರ್ಮುಲಾ ಎಲ್ಲ ಎಕ್ಸಾಮಲ್ಲಿ ಪಾಸ್ ಆಗೋಕ್ಕಷ್ಟೇ. ಜೀವನದ ಎಕ್ಸಾಮಲ್ಲಿ ನಿಮಗೆ ಸಿಲೆಬಸ್ಸೇ ಇಲ್ವಲ್ಲಪ್ಪ, ಸಿಲೆಬಸ್ಸೇ ಇಲ್ಲ. ಅದು ಕೊಡೋ ಕ್ವಶನ್ನು ಪ್ರತಿಯೊಬ್ಬರಿಗೂ ಡಿಫ್ರೆಂಟು. ಸೊ ನಿಮ್ಮ ಉತ್ತರ ನೀವೇ ಕಂಡುಹಿಡ್ಕೋಬೇಕು. ರಂಗಸ್ವಾಮಿ ಹೇಳ್ದ ಅಂತ ತಲೆ ಕೆಡಿಸ್ಕೊಬೇಡಿ. ನಿಮ್ಗೆ ಎಷ್ಟು ಸಾಧ್ಯ ಮ್ಯಾಕ್ಸಿಮಮ್ 90 ಸಾಧ್ಯನಾ, ನೀವು 90 ಉಳಿಸಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಅರ್ಲಿ ಸ್ಟಾರ್ಟ್ ನೀವು ಮಾಡಿ, ಅದ್ರ ಮಂತ್ರ ನೋಡಿ, ಅದ್ರ ಮ್ಯಾಜಿಕ್ ನೋಡಿ. ಯಾಕೆ ಅಂದರೆ ಯು ವಿಲ್ ಹ್ಯಾವ್ ಆಂಪಲ್ ಆಫ್ ಟೈಮ್ ಫಾರ್ ದಟ್ ಚಕ್ರ ಬಡ್ಡಿ. ನಾವೇನು ಹೇಳ್ತೀವಿ,
ಅದು ಪವರ್ ಆಫ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅಂತೀವಿ. ಆ ಕಾಂಪೌಂಡಿಂಗ್ ಶಕ್ತಿ ನಿಮಗೆ ಕಾಣಬೇಕು ಅಂದರೆ ಹೆಚ್ಚು ವರ್ಷಗಳನ್ನು ಅದಕ್ಕೆ ಕೊಡ್ತಾ ಹೋಗ್ಬೇಕು. ಆಗ ಅದರ ಮ್ಯಾಜಿಕ್ ಅದು. ಈಗೊಂದು ಕೆಲವೊಂದು ಗೊತ್ತಿಲ್ಲ, ಒಂದು ತಿಂಗಳ ಹಿಂದೆ ಒಬ್ಬ ಹಿರಿಯರೊಡನೆ ಮಾತಾಡಬೇಕಿದ್ರೆ ಅವ್ರು ಹೇಳ್ತೀವಿ, ಹಣವನ್ನು ಅಂದರೆ ಜೀವನದಲ್ಲಿ ಕೋಟ್ಯಾಧೀಶ್ವರ ಆಗೋದು ಹೇಗೆ ಅಂತ ಹೇಳಿದಾಗ ಅವ್ರು ಹೇಳೋರು, ಅವ್ರ ಅಜ್ಜನವ್ರು ಹೇಳ್ತಂದ ಮಾತು, ಮನೆಗೆ ಲಕ್ಷ್ಮಿ ಬಂದ ತಕ್ಷಣ ಕಾಲು ಮುರಿಬೇಕು ಅಂತ. ಯಾವ ರೀತಿ ಅಂದರೆ ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟರು. ಹಣಗೆ ಒಂದು ಮನೆಗೊಂದು ಇನ್ನು ವರ್ಷಕ, ಈಗ ನಾವು ಮಲೆನಾಡಲ್ಲಿರೋದು ಕೃಷಿ ಅಂತ ನೋಡ್ಕೊಂಡಾಗ ವಾರ್ಷಿಕ ಆದಾಯ ಬರುತ್ತೆ. ಆ ವಾರ್ಷಿಕ ಆದಾಯ ಏನು ಬರುತ್ತೆ, ಕಾಲು ಮುರಿಬೇಕು, ಲಕ್ಷ್ಮಿ ಕಾಲು ಮುರಿಬೇಕು ಅಂದರೆ 25% ಕಾಲು ಭಾಗವನ್ನು ನಾವು ಗಳಿಕೆ ಅಂತ ತೆಗೆದಿಡಬೇಕು. ನಮ್ಮ ಹಿನ್ನೋರು ಹೇಳುವಂಥದ್ದು ಲಕ್ಷ್ಮಿ ಕಾಲು ಮುರಿಬೇಕು ಅಂದರೆ ಲಕ್ಷ್ಮಿ ಕಾಲು ಮುರಿಬೇಕು ಅಂತಲ್ಲ, ಏನು ನಾವು ಆದಾಯ ಬರುತ್ತೆ, ವಾರ್ಷಿಕ ಆದಾಯ ಬರುತ್ತೆ, ಅದರ ಒಂದು 25% ಉಳಿಕೆ ಅಥವಾ ಮುಂದಿನ ಒಂದು ಹೂಡಿಕೆ ಅಂದರೆ ಒಂದು ಸೇವಿಂಗ್ಸ್ ಹೋಗ್ಬೇಕು ಅಂತ, ನಾಳೆಗಾಗಿ ಇಟ್ಕೋಬೇಕು ಅಂತ. ಈ ಉಳಿಕೆ ಮಾಡುವಂಥದ್ದು ಈಗ ಎಷ್ಟರ ಮಟ್ಟಿಗೆ ಅಂದರೆ ಪ್ರತಿಯೊಬ್ಬರಿಗೂ ಅವಶ್ಯಕ, ಅದರ ಇಂಪಾರ್ಟೆನ್ಸ್ ಯಾವ ಟೈಮಲ್ಲಿ ಗೊತ್ತಾಗತ್ತೆ ಅಂತ ಅನ್ಸುತ್ತೆ? ಇಂಪಾರ್ಟೆಂಟ್ ಯಾವಾಗ ಗೊತ್ತಾಗುತ್ತೆ ಯಾವುದೇ ಆಯಿತು ಅದರದ್ದು ನಿಜವಾದ ನಿಮ್ಮದು ಅವಶ್ಯಕತೆ ಬೀಳುತ್ತೆ ಅಲ್ಲ, ಅವಾಗ ಗೊತ್ತಾಗುತ್ತೆ, ಅಯ್ಯೋ ನಾನು ಹಿಂಗೆ ಮಾಡಿದೆ. 35-40ಕ್ಕೆ ಬಂದಾಗ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಮಿಡ್ ಲೈಫು, ಮಕ್ಕಳು ಕಾಲೇಜು ಅಥವಾ ಹೈಸ್ಕೂಲು ಬರೋವಂಥ ವಯಸ್ಸು. ಆಗ ನಿಮ್ಗೆ ಗೊತ್ತಾಗುತ್ತೆ, ನಾನು ತಪ್ಪು ಮಾಡಿದೆ, ನಾನು ಏನೋ ಮಾಡಿರ್ಬೇಕಾಗಿತ್ತು, ಉಳಿಸ್ಬೇಕಾಗಿತ್ತು. ಯಂಗ್ ಏಜಲ್ಲಿ ಅದು ಗೊತ್ತಾಗೋದಿಲ್ಲ ನಿಮ್ಗೆ. ಅದು ತಿಳಿಯೋದು ಯಾವಾಗ ತಿಳಿಯುತ್ತೆ ಅಂತಂದರೆ ಪಾಯಿಂಟ್ ಆಫ್ ನೋ ರಿಟರ್ನ್ ಅಂತ ಕರಿತೀವಿ. ತಿರುಗಿ ನೀವು ಹೋಗ್ಲಿಕ್ಕೆ ಆಗೋದಿಲ್ಲ. ಈವನ್ 30-32ರಲ್ಲಿ ಗೊತ್ತಾದ್ರೂ ಇಟ್ಸ್ ಗುಡ್, ನಿಮ್ಗೆ ಇನ್ನೂ ಟೈಮ್ ಹೋಗಿಲ್ಲ, ಇನ್ನೂ ಟೈಮ್ ಇದೆ. ಈಗಲಿಂದ ಮತ್ತೆ ಉಳಿಕೆ ಶುರು ಮಾಡಿ. ಏನಾಗುತ್ತೆ, ಆ 22-23 ಕೆಲಸಕ್ಕೆ ಸೇರಿದ ತಕ್ಷಣ ಮದುವೆ ಆಗೋಕ್ಕೆ ಮುಂಚೆ ಒಂದು 6-7 ಇಯರ್ಸ್ ಇರ್ತದಲ್ಲ, ಆಗ ಅದನ್ನು ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಉಳಿಸ್ಬೇಕು. ಜನ ಮಾಡೋದಿಲ್ಲ. ಆ ಟೈಮಲ್ಲಿ ಬೈಕು, ಇನ್ನೊಂದು ಮತ್ತೊಂದು ಸುತ್ತಾಟ ಅಲ್ಲೇ ಕಳೀತಾರೆ. ಮತ್ತು ತುಂಬ ಜನ ನನ್ನ ಬೈತಾರೆ, ಇವತ್ತು ಏನು ಗ್ಯಾರಂಟಿ ಲೈಫ್ ಯಾರಿಗೆ ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ, ಮತ್ತೆ ಯಾವಾಗ ನಾವು 60 ಕಾಲು ಬಿದ್ದ ಮೇಲೆ ಟ್ರಿಪ್ ಹೋಗೋಕ್ಕಾಗ್ತದ, ಈಗಲೇ ಮಜಾ ಮಾಡಬೇಕು ಅಂತಾರೆ. ಇವತ್ತು ದುಡಿದಿರೋದನ್ನು ಇವತ್ತೇ ಉಡಾಯಿಸ್ಬೇಕು, ನನಗೇನು ಗೊತ್ತು ಏನಾಗುತ್ತೆ ಅಂತ. ಅಂಥವ್ರಿಗೆ ನನ್ನ ಹತ್ರ ಉತ್ತರ ಇಲ್ಲ, ಕ್ಷಮೆ ಇರಲಿ. ನಮ್ಮ ಹತ್ರ ಮ್ಯಾಜಿಕ್ ವಾಂಡ್ ಇಲ್ಲ. ನಾನು ಹೇಳ್ತೀನಿ, ಯಾವುದು ನನ್ನ ಹತ್ರ ಹಿಂಗೆ ಅಂದ್ಬಿಟ್ಟು ಚೂಮ್ ಅಂತಾರೆ ಅಂದಿದ ತಕ್ಷಣ ಒಬ್ಬ ಬಡವನ ಶ್ರೀಮಂತ ಮಾಡುವಂಥ ಯಾವ ಶಕ್ತಿನೂ ಭಗವಂತ ನನಗೆ ಕೊಟ್ಟಿಲ್ಲ. ನನಗೆ ಕೊಟ್ಟಿರೋದೊಂದೇ, ನಾನು ನೋಡ್ಕೊಂಡು ಬಂದಿರೋವಂಥದ್ದು, ನನ್ನ ಬದುಕು, ನನ್ನ ಅನುಭವದಿಂದ ಹೇಳುವಂಥದ್ದು ಏನಂದರೆ, ನೀವು ಕಷ್ಟಪಡಲೇಬೇಕು. ಯಾವುದು ಚಿಟಿಕೆ ಹೊಡೆಯೋಷ್ಟರಲ್ಲಿ ಆಗೋದಿಲ್ಲ. ಈ ತಪ್ಪು ನಾನು ಮಾಡಿದೆ, ಆ ಎಳೆ ವಯಸ್ಸಿನಲ್ಲಿ ಉಳಿಸ್ಬೇಕಾಗಿತ್ತು ಅನ್ನೋದು ಯಾವಾಗ ಅಂದರೆ 40ಕ್ಕೆ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟೊತ್ತಿಗೆ ಕೈ ಮೀರಿರ್ತದೆ. ನೀವು ಮಾಡಿದ್ದೆಲ್ಲ ಹ್ಯಾಂಡ್ ಟು ಮೌತು. ಮಕ್ಳಿಗೆ ಮಾಡ್ತಿರೋ ಇಲ್ಲ ನಿಮ್ಮ ರಿಟೈರ್ಮೆಂಟ್ ಫಂಡ್ ಕ್ರಿಯೇಟ್ ಮಾಡ್ತಿರೋ. ಇವತ್ತಂತೂ ಕೆಲಸಗಳ ಅಸ್ಥಿರತೆ ಬೇರೆ ಇದೆ. ಅಂಥ ಸಂದರ್ಭದಲ್ಲಿ ಅವಾಗ 40ರ ಆಜುಬಾಜು ಇದೆಯಲ್ಲ, ಅದು ಕ್ರಿಟಿಕಲ್. ಆಗ ನಿಮಗೆ ಅದು ಗೊತ್ತಾಗುತ್ತೆ, ನಾನು ತಪ್ಪು ಮಾಡಿದೆ, ನಾನು ಹೀಗೆ ಮಾಡಬೇಕಾಗಿತ್ತು ಅಂತ. ಆಮೇಲೆ ಇನ್ನೊಂದು ಅಂಶ ಹೇಳ್ತೀನಿ ಇದಕ್ಕೆ ಪೂರಕವಾಗಿ. ಯಾರೆಲ್ಲ ಹಂಗಂದಿದ್ರಲ್ಲ, ನಾಳೆ ಏನು ಅಂತ ಗೊತ್ತಿಲ್ಲ, ಇವತ್ತು ಮಜಾ ಮಾಡಿಬಿಡ್ಬೇಕು ಅಂತ, ಅಂಥವ್ರು ಯಾರೂ ಸಾಯೋದಿಲ್ಲ. ಆಯಿತಾ? 50-50. ಸಾಯಬಹುದಾದ ಸಂಭಾವ್ಯತೆ 50, ಸಾಯದೆ 100, 70, 80 ತನಕ ಬದುಕಬಹುದಾದ ಸಂಭಾವ್ಯತೆ ಇನ್ನೊಂದು 50. ನೀವು ಕೆಟ್ಟ ಸಂಭಾವ್ಯತೆಯನ್ನು ಯೋಚನೆ ಮಾಡಿಕೊಂಡು ಹಣ ಖರ್ಚು ಮಾಡಿಬಿಡ್ತೀರಿ. ಆದರೆ ಅದು ಒಳ್ಳೆ ಸಂಭಾವ್ಯತೆ ಆಗಿರುತ್ತೆ, ನೀವು ಯಾರೂ ಸಾಯೋದಿಲ್ಲ. ಆಗ ಏನಾಗುತ್ತೆ, ಆಗ ನಿಮಗೆ ಅವಾಗ ಯೋಚನೆ ಮಾಡ್ತೀರ, ಅಯ್ಯೋ ನಾನು ಉಳಿಸ್ಬೇಕಾಗಿತ್ತು ಅನ್ನೋ ಒಂದು ಭಾವನೆ ಆಗ ಗೊತ್ತಾಗುತ್ತೆ. ಓಕೆ, ಹಣವನ್ನು ಗಳಿಸೋದು. ಹಾಂ, ಅಲ್ಲ ಹೇಳಿ. ಹಣವನ್ನು ಗಳಿಸೋದು, ಹಣವನ್ನು ಉಳಿಸೋದು, ಹಣವನ್ನು ಬಳಸೋದು, ಇವುದು ಮೂರನ್ನು ನಿಮ್ಮ ಆ್ಯಂಗಲಲ್ಲಿ ನೀವು ಹೆಂಗೆ ಪ್ರೆಸೆಂಟ್ ಮಾಡಲಿಕ್ಕೆ ಬಯಸ್ತೀವಿ? ಇದನ್ನು ನಾನು ಒಂದು ಪುಸ್ತಕನೇ ಬರೆದಿದ್ದೀನಿ. ಅದಕ್ಕೆ ಗಳಿಕೆ, ಉಳಿಕೆ, ಹೂಡಿಕೆ ಅಂತ ಕರಿತೀನಿ ನಾನು. ಇದಕ್ಕಿನ್ನೊಂದು 4ನೇ ಆಯಾಮನೂ ಇದೆ. ಗಳಿಕೆ ಅಂದರೆ ಗಳಿಸೋದು, ನಿಮ್ಗೆ ಗೊತ್ತು. ಗಳಿಸೋದು ಎಷ್ಟು ಕಷ್ಟದ ಕೆಲಸ ನಿಮಗೆ ಗೊತ್ತಿದೆ. ಉಳಿಸೋದು ಅದಕ್ಕಿಂತ ಹೆಚ್ಚಿನ ಕಷ್ಟದ ಕೆಲಸ. ಹೀಗೆ ಉಳಿಸಿದ್ದನ್ನು ಸರಿಯಾದ ದಾರಿಯಲ್ಲಿ ಸರಿಯಾದ ಕಡೆ ಹೂಡಿಕೆ ಮಾಡೋದಿದೆಯಲ್ಲ, ಅದು ಇನ್ನೂ ಹೆಚ್ಚಿನ ಕಷ್ಟದ ಕೆಲಸ. ಇವು ಮೂರು ಒಂದು ಬೇಸಿಕ್. ಆದರೆ ಇದಕ್ಕಿಂತ ಪ್ರಪ್ರಥಮವಾಗಿ ಹಣ ಸೃಷ್ಟಿಯಾದದ್ದು ಖರ್ಚು ಮಾಡಲಿಕ್ಕೆ, ಬಳಕೆಗಾಗಿ. ಹೇಳಿದ್ರಲ್ಲ, ಖರ್ಚು ಟು ಎಕ್ಸ್ಪ್ಯಾನ್ಸಸ್ ಮಾಡಲಿಕ್ಕೋಸ್ಕರ, ಖರ್ಚು ಮಾಡೋಕ್ಕೆ ಅಂತಲೇ ಹಣದ ಸೃಷ್ಟಿಯಾಗಿದ್ದು. ಆದರೆ ಹಣಕ್ಕೆ ಮೌಲ್ಯ ಇಲ್ಲ ಅಂತ ಹೇಳಿದೆ. ಆದರೆ ನಾವು ಕಲೆಕ್ಟಿವ್ ಆಗಿ ಪ್ರತಿಯೊಬ್ಬರು ಅದಕ್ಕೆ ಬಹಳ ಮೌಲ್ಯವನ್ನು ತುಂಬಿಟ್ಟಿದ್ದೀವಿ. ನಾನು ನಂಬದೆ ಅಂತ ನೀವು ನಂಬುದ್ರಿ ಅಂತ ಅವರು, ನಾವೆಲ್ಲ ಏನು ಮಾಡಿದ್ದೀವಿ, ಹಣನ ದೇವರ ಮಟ್ಟಕ್ಕೆ ತಗೊಂಡೋಗಿ ಕೂಡಿಸಿದ್ದೀವಿ. ಅದಕ್ಕೆ ಮೌಲ್ಯ ಬಂದುಬಿಟ್ಟಿದೆ. ನಾನು 1000 ಅದಕ್ಕೆ ಹಣಕ್ಕೆ ಮೌಲ್ಯ ಇಲ್ಲ ಅಂದರೂ ಎಲ್ಲರೂ ಮಾಡ್ತಿರೋದು ಹಣಕ್ಕೋಸ್ಕರನೇ ಇವರು. ಆಯ್ತಲ್ವಾ? ಯಾವಾಗ ಹಣ ತನ್ನ ಮೌಲ್ಯನ ಕಳ್ಕೊಳ್ಳೋಕೆ ಶುರುವಾಯಿತು, ಹಣದುಬ್ಬರ ಅಂತ ಹೇಳ್ತೀವಿ ನಾವು, ಇನ್ಫ್ಲೇಷನ್.
ಆ ಇನ್ಫ್ಲೇಷನ್ ಮೂಲಕ ಅಂದರೆ 100 ರೂಪಾಯಿ ಇವತ್ತು ಅಕ್ಕಿ ಒಂದು 10 kg ಬರ್ತಿತ್ತು ಅಂತ ಇಟ್ಕೊಳ್ಳಿ, 2 kg ಅಂತ ಇಟ್ಕೊಳ್ಳಿ, 10 kg ಬರಲ್ಲ ಆಮೇಲೆ ಜನ ಬೈತಾರೆ ಅಂತ ಉದಾಹರಣೆ ಕೊಡ್ತಾನೆ ನಿಮಗೆ. 2 kg ಬಂತು ಅಂತ ಇಟ್ಕೊಳ್ಳಿ 100 ರೂಪಾಯಿಗೆ, ಮುಂದಿನ ವರ್ಷ 120 ರೂಪಾಯಿ ಬೇಕಾಗ್ತದೆ ಅದೇ 2 kg ಅಕ್ಕಿ ತೊಗೊಳಕ್ಕೆ. ಅಂದರೆ ಅರ್ಥ ಈ 100 ರೂಪಾಯಿ ವ್ಯಾಲ್ಯೂ ಡೌನ್ ಆಯಿತು. 100 ರೂಪಾಯಿಗೆ 2 kg ಖರೀದಿ ಮಾಡುವ ಶಕ್ತಿ ಇತ್ತು, ಆ ಶಕ್ತಿನ ಅದು ಕಳ್ಕೊಳ್ಳುತ್ತೆ. ಈಗ ಅದು 2 kg ತಗೊಳ್ಳೋಕ್ಕೆ ಬರೋದಿಲ್ಲ. ಹೀಗಾಗಿ ಹಣದ ಮೌಲ್ಯ ಕುಸಿತಾ ಇತ್ತು. ಹಣದ ಮೌಲ್ಯ ಕುಸಿತಾ ಹೋದಂಗೆ ಈ ಉಳಿಸ್ತಾ ಇದ್ದಿದ್ದನ್ನು ಗಳಿಕೆ ಇದ್ದೇ ಇತ್ತು, ಯಾವತ್ತು ಉಳಿಸ್ತಾ ಇದ್ರು, ಸುಮ್ಮನೆ ಉಳಿಸಿ ಅಲ್ಲಿ ಇಲ್ಲಿ ಇಟ್ಟಿರ್ತಿದ್ರು ಜನ. ಅವಾಗ ಯಾವಾಗ ಅದು ತನ್ನ ಮೌಲ್ಯ ಕಳ್ಕೊತು ಅದನ್ನು ಇಲ್ಲ ಹಣದುಬ್ಬರಕ್ಕೆ ಸಮಾನವಾಗಿ, ಹಣದುಬ್ಬರ 7%, ಬ್ಯಾಂಕಲ್ಲಿ 10% ಕೊಡ್ತಾರೆ ಬಡ್ಡಿ, 10, 12, 14 ಎಲ್ಲ ಇತ್ತು. ಆಗ ಅಲ್ಲಿ ಜನ ಬ್ಯಾಂಕಲ್ಲಿ ಇಡ್ಲಿಕ್ಕೆ ಶುರು ಮಾಡೋದು. ಯಾಕೆ? ತನ್ನ ಹಣದ ಮೌಲ್ಯ ಹಾಗೆ ಉಳಿಸ್ಕೊಳ್ಳೋಕ್ಕೆ ಅಥವಾ ಒಂಚೂರು ಹೆಚ್ಚು ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಹೋದ್ರು. ಈಗ ಬ್ಯಾಂಕುಗಳಲ್ಲೂ ಹಾಗಾಗಿದೆ. ಬ್ಯಾಂಕಿನಲ್ಲಿ ಕೊಡ್ತಿರೋ ಬಡ್ಡಿಗಳು ಕೂಡ ನಮ್ಮ ಹಣದುಬ್ಬರ ಏನಿದೆ ಅದನ್ನು ಬೀಟ್ ಮಾಡ್ತಾ ಇಲ್ಲ. ಹಾಗಾಗಿ ಜನ ಇವಾಗ ಮತ್ತೊಂದು ಹೂಡಿಕೆ ಅಂತ ಬಂತು. ಹೂಡಿಕೆಯಲ್ಲೇ ಇತ್ತು ಅದೆಲ್ಲ, ಬ್ಯಾಂಕಲ್ಲಿ ನೀವು ಎಫ್ ಡಿ ಇಡೋದು ಇವತ್ತು ಹೂಡಿಕೆನೇ, ಇಟ್ ಈಸ್ ನಾಟ್ ಹೂಡಿಕೆ. ಹೂಡಿಕೆ ಯಾಕೆ ಬಂತು ಅಂದರೆ ಈ ರೀತಿ ಉತ್ಪನ್ನ ಆಯಿತು. ಹಾಗಾಗಿ ನಾನು ಹೇಳೋದಿಷ್ಟೇ, ಹಣನ ಮೊದಲು ಗಳಿಸ್ಬೇಕು, ಉಳಿಸ್ಬೇಕು, ಹೂಡಿಕೆ ಸರಿಯಾಗಿ ಮಾಡಬೇಕು. ಇವೆಲ್ಲದಕ್ಕೂ ಮೂಲವಾಗಿ ನಾವು ಹಣನ ನ್ಯಾಯಯುತ ಮಾರ್ಗದಲ್ಲಿ ಸರಿ ಎನಿಸಿದ್ದಕ್ಕೆ ಮಾತ್ರ ಖರ್ಚು ಮಾಡಬೇಕು. ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ಒಂದು ಮಾತು ಹೇಳ್ತಾರೆ, ಅವಶ್ಯಕತೆ ಇಲ್ಲದೆ ತಿನ್ನುವ ಹಾಗೂ ಇಲ್ಲ, ಅವಶ್ಯಕತೆ ಇಲ್ಲದೆ ಒಂದು ಚೊಂಬು ಹೆಚ್ಚಿಗೆ ನೀರು ಖರ್ಚು ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಇವತ್ತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀಲ್ಸ್ಗಳಲ್ಲಿ ಒಂದು ಅಬ್ಬರ ಕೇಳಿ ಬರ್ತಾ ಇದೆ. ಎಂಥ ಅಬ್ಬರ ಅಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಯಾವನು ಹೇಳಿದ್ದು ಮುಟ್ಟಾಳ, ಹಾಸಿಗೆ ದೊಡ್ಡದು ಮಾಡು, ಏನೇನೋ ಹೇಳ್ತಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದರೆ ಅರ್ಥ ಹೇಳಿದ್ದೀನೇನೂ ಅಲ್ಲ. ನೀವು 6 ಅಡಿ ಇದ್ದೀರಾ, 3 ಅಡಿ ಹಾಸಿಗೆಯಲ್ಲಿ ಮಲಗಿ ಅಂತ ಯಾವತ್ತೂ ಹೇಳಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. 6 ಅಡಿ ಇದ್ದರೆ ನಿಮ್ಮ 6 ಅಡಿದೇ ಬೇಕು ಹಾಸಿಗೆ. ಅವ್ರು ಹೇಳಿದ್ದು ನಿನ್ನ ಮಿತಿಗಳಲ್ಲಿ ಬದುಕಿ. ಹಣಕಾಸೊಂದು ಯಾರೋ ಒಬ್ಬ ಅಷ್ಟು ದೊಡ್ಡ ಮಟ್ಟದ ಯಶಸ್ಸು ಕಂಡ ಅಂಥೇಳಿ ನೀವು ಹುಚ್ಚುಚ್ಚಾಗಿ ಹೋದರೆ ಹಲ್ಲು ಮುರ್ಕೋತೀರಿ, ನಡೀತಾ. ಹಾಗಾಗಿ ಇರಬೇಕು, ಆಕಾಂಕ್ಷೆಗಳಿರಬೇಕು, ಮಹತ್ವಾಕಾಂಕ್ಷೆಗಳಿರಬೇಕು, ಹೆಚ್ಚಿನದನ್ನು ಸಾಧಿಸಬೇಕು ಅನ್ನೋ ಬಯಕೆಗಳಿರಬೇಕು. ಆದರೆ ಅದನ್ನು ಒಂದು ನ್ಯಾಯಯುತವಾದ ಮಾರ್ಗದಲ್ಲಿ ನಡ್ಕೊಂಡು ಖರ್ಚುಗಳನ್ನು ಮಿತಿಯಲ್ಲಿಟ್ಕೊಂಡು ಬೇಕಾದದ್ದಕ್ಕೆ ಮಾತ್ರ. ಬಹಳಷ್ಟು ಜನ ಸಿರಿವಂತರು, ಅಮಿತಾಬ್ ಬಚ್ಚನ್ನಿಂದ ಹಿಡಿದು ಬಹಳಷ್ಟು ಸಿರಿವಂತರದೊಂದು ಕಥೆಗಳೇ ಇವೆ. ನಾನೆಂದೂ ಸೋಲುವುದಿಲ್ಲ, ಸೋತರದು ನಾನಲ್ಲ ಅಂತ ಒಂದು ಪುಸ್ತಕ ಬರೆದಿದ್ದೀನಿ. ಅದರಲ್ಲಿ ಒಂದು 18 ಇಂಥ ಮಹಾನ್ ಸಾಧಕರದ್ದು ಬರೆದಿದ್ದೀನಿ. ಅವರೆಲ್ಲ ಬೀದಿಗೆ ಬಂದುಬಿಟ್ಟಿರ್ತಾರೆ, ಬ್ಯಾಂಕ್ರಪ್ಟ್ ಆಗಿಬಿಟ್ಟಿರ್ತಾರೆ. ಯಾಕಂಗೆ ಆಗ್ತದೆ? ಹಣ ಇತಿಮಿತಿ ಇಲ್ಲದೆ ಖರ್ಚು ಮಾಡಿದ್ರ ಫಲ ಅದು. ಹಾಗಾಗಿ ಹಣ ಖರ್ಚು ಮಾಡೋಕ್ಕೆ ಅಂತಲೇ ಸೃಷ್ಟಿಯಾಗಿದ್ದೇ ಆದರೂ ನೀರಿದೆ ಅಂತೇಳಿ ಸುಮ್ಮನೆ ಚೆಲ್ಲಾಡಬಾರ್ದಲ್ಲ, ಆಹಾರ ಇದೆ ಅಂತ ಸುಮ್ಮನೆ ನೀವು ಹೊಟ್ಟೆಗೆ ತುಂಬ್ಕೋಬಾರ್ದಲ್ಲ, ಆಗ್ತದಲ್ಲ. ಹಾಗೆ ಅದು ಎಷ್ಟು ಬೇಕೋ ಅಷ್ಟು ಅದನ್ನು ಖರ್ಚು ಮಾಡಿಕೊಂಡು ಉಳಿದಿದ್ದನ್ನ ಸರಿಯಾದ ಕಡೆ ಹೂಡಿಕೆ ಮಾಡ್ತಾ ಹೋದರೆ ಬದುಕು ಸುಂದರ. ಒಬ್ಬ ವ್ಯಕ್ತಿಗೆ ಮಲ್ಟಿ ಸೋರ್ಸಸ್ ಆಫ್ ಇನ್ಕಮ್ ಎಷ್ಟು ಮಹತ್ವ ಅಂತ? ತುಂಬ ಮಹತ್ವ. ಇವತ್ತು ಯಾಕೆ ಅಂತಂದರೆ ನಾವು ಮೂಲ ವೃತ್ತಿ ಯಾವುದಿರುತ್ತೋ ನಾವು ಅದೊಂದನ್ನೇ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಇವತ್ತು ಅದು ಇರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಇವತ್ತು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, AI ಬರ್ತಾ ಇದೆ, ನಿಮಗೆ ಗೊತ್ತಿದೆ ಅದರ ಅಬ್ಬರ ಯಾವ ಮಟ್ಟದಲ್ಲಿ ಅಬ್ಬರ ಇದೆ ಅಂದರೆ ಇನ್ನು ಮುಂದೆ ಅವರಿಗೆ ಕೆಲಸ ಇರೋದಿಲ್ಲ. ಅದು ಅವರು ಹೇಳಿದ ಮಟ್ಟಕ್ಕೆ ಕೆಲಸ ಹೋಗುತ್ತೆ ಬಿಡುತ್ತೆ ಅನ್ನೋದು ಬೇರೆ ಡಿಬೇಟಬಲ್, ಅದು ಚರ್ಚಾಸ್ಪದ, ಅದು ಬೇಡ ನಮಗೆ. ನಾನು ಹೇಳಿದ್ದು ಇಂಥ ಸಂದರ್ಭದಲ್ಲಿ ಒಂದಷ್ಟು ಇದಾಗುತ್ತಲ್ಲ, ಆಗ ಏನಾಗುತ್ತೆ, ನಾವು ಇನ್ನೊಂದು ಉಪಕಸಬುಗಳು, ನಮ್ಮ ಮನೆ ಕಸಬುಗಳು, ನಮ್ಮ ಕೈ ಕಸಬು ಅಂತ ಹೇಳ್ತಾ ಇದ್ವಿ, ಅದರ ಮಹತ್ವ ಇವತ್ತು ಗೊತ್ತಾಗ್ತಾ ಇದೆ. ಆಯಿತಾ? ಅದನ್ನು ನಾವು ಕಲ್ತಿದ್ದೇ ಆದರೆ ಅದು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ. ಒಬ್ಬ ಕ್ಷೌರಿಕ ಇರ್ಬೋದು, ಒಬ್ಬ ಪುರೋಹಿತ ಇರ್ಬೋದು, ಈಗ ಯಾರು ಅವ್ರ ಮನೆ ಕೆಲಸಗಳನ್ನು ಕುಲಕಸಬುಗಳನ್ನ ಯಾರೂ ಮಾಡ್ತಾ ಇಲ್ಲ. ಆಯಿತಾ? ಹೌದು, ತುಂಬ ಕಡಿಮೆ ಆಗಿಬಿಟ್ಟಿದೆ, ಆಗ್ತಾ ಇಲ್ಲ. ಯಾಕಂದ್ರೆ ಜನ ನಗ್ತಾರೆ, ಇವನೇನೋ ಇನ್ನೂ ಪುರೋಹಿತಿಕೆ ಮಾಡ್ಕೊಂಡಿದ್ದಾನೆ, ಜನ ನಗ್ತಾರೆ ಅಲ್ವಾ? ಹೀಗೆ ಒಂದಷ್ಟು ಇದಿದೆ. ಅವುಗಳನ್ನ ಬಿಟ್ಟು ನಮ್ಮ ಮನೆ ಕೆಲಸಗಳು, ಕುಲಕಸಬುಗಳು ಅಂತೇನಿತ್ತು ಅವುಗಳನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಅದ್ರ ಜೊತೆಗೆ ನೀವು ಹೂಡಿಕೆ ಮಾಡಿದರೆ, ಸ್ಥಿರಾಸ್ತಿಗಳನ್ನು ಸಂಪಾದಿಸಿದರೆ, ಆ ಸ್ಥಿರಾಸ್ತಿಗಳಿಂದ ಕೂಡ ನಿಮಗೆ ಇನ್ಕಮ್ ಜನ್ರೇಟ್ ಆಗ್ತಾ ಇರುತ್ತೆ. ಮಿನಿಮಮ್ 3 ರಿಂದ 4 ಸೋರ್ಸ್ ಆಫ್ ಇನ್ಕಮ್, ಪರ್ಯಾಯ ಇಂಧನ, ಪರ್ಯಾಯ ಆದಾಯ ಮೂಲಗಳು ಅಂತ ನಾನು ಅದನ್ನು ಹೇಳ್ತೀನಿ. ಬೇರೆ ಬೇರೆ ರೀತಿಯ ಆದಾಯ ಮೂಲಗಳನ್ನು ಇಟ್ಕೊಳ್ಳೇಬೇಕು. ಅದು ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್, ಅದು ಇವತ್ತಿನ ಅಸ್ಥಿರ ಸಮಯದಲ್ಲಿ. ಒಬ್ಬ ಆರ್ಥಿಕ ತಜ್ಞರಾಗಿ ಮುಂದಿನ ಒಂದು 15 ರಿಂದ 20 ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ಯಾವ ಹಂತಕ್ಕೆ ಹೋಗ್ಬೋದು ಅಂತ? ಅಂದರೆ ಕೇವಲ ಆರ್ಥಿಕವಾಗಿ ನಾವು 4ನೇ ಒಂದು ಬಹುದೊಡ್ಡ ರಾಷ್ಟ್ರವಾಗೋದು, 3ನೇ ಬಹುದೊಡ್ಡ ರಾಷ್ಟ್ರ ಆಗೋದು ಒಂದು ಭಾಗ. ಅದ್ರ ಜೊತೆಗೆ ಜನರ ಸಂಪತ್ತು
ಯಾವ ರೀತಿ ವೃದ್ಧಿ ಆಗ್ಬೋದು ಅಂತ ಏನು ಹೇಳ್ತೀವಿ? ಮುಂದಿನ 15-20 ಅಲ್ಲ 25 ವರ್ಷಗಳ ಕಾಲ ಭಾರತಕ್ಕೆ ಸೇರಿದ್ದು ಅಂತ ಬ್ಲಾಕ್ ರಾಕ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ CEO ಬಂದು ಮೊನ್ನೆ ಮಾತಾಡ್ತಾ ಭಾರತದ ಬಗ್ಗೆ ಬಹುದೊಡ್ಡ ಒಂದು ಹೇಳಿಕೆಯನ್ನು, ಒಂದು ಆತ್ಮವಿಶ್ವಾಸದ ಮಾತನ್ನು ಆಡಿ ಹೋಗಿದ್ದಾರೆ. ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ ಮುಂದಿನ 15-20 ವರ್ಷ ಭಾರತಕ್ಕೆ ಸೇರಿದ್ದು, ಬಟ್ ಆತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ 25 ವರ್ಷಗಳ ಕಾಲ ಭಾರತಕ್ಕೆ ಸೇರಿದ್ದು ಅಂತ. ಆ ಹೇಳಲಿಕ್ಕೆ ಒಂದು ಕಾರಣ ಏನು ಅಂತಂದರೆ 65% ಭಾರತದ ಜನಸಂಖ್ಯೆ ಏನಿದೆ ಅದು 35ರ ಒಳಗಡೆ ಇದೆ. ಅಂದರೆ ಇಟ್ಸ್ ಅ ಯಂಗ್ ಇಂಡಿಯಾ. ಹಾಗಾಗಿ ವರ್ಕ್ ಫೋರ್ಸ್ ತುಂಬ ಇದೆ. ಭಾರತದ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಜನಕ್ಕೂ ಬೇರೆ ಬೇರೆ ಆದಾಯ ಮೂಲಗಳು ಬರುತ್ತೆ. ಬಂದ್ರೂ ಹಳೆಯ ಒಂದಷ್ಟು ಕೆಲಸಗಳನ್ನು ಕದ್ದು ಅಥವಾ ಕಿತ್ಕೊಂಡು ಹೋಗ್ಬೋದು, ಅದ್ರ ಬಗ್ಗೆ ಸಂಶಯ ಇಲ್ಲ. ಜೊತೆಗೆ ಹೊಸ ಆಪರ್ಚುನಿಟೀಸ್, ಹೊಸ ಅವಕಾಶಗಳನ್ನು ಕೂಡ ಅದು ತೆಗೆದುಕೊಡುತ್ತೆ. ಹಾಗಾಗಿ ಕೆಲಸಕ್ಕೆ ಕೊರತೆ ಇರೋದಿಲ್ಲ. ನಾವು ಅಪ್ಡೇಟ್ ಆಗಬೇಕು. ನಾವು ಅಪ್ಡೇಟ್ ಆದಾಗ ಭಾರತದ್ದು ಯಶೋಗಾಥೆ ಖಂಡಿತ ಇದೆ. ಯಶೋಗಾಥೆಯಲ್ಲಿ ನಮ್ಮ ಹೆಸರನ್ನು ಬರ್ಕೋಬೇಕಾದ್ದು ನಮ್ಮ ಕೈಗೆ ಭಗವಂತ ಬಿಟ್ಟು ಹೋಗ್ತಾನೆ. ಭಾರತದ ಜನರ ಜನ ಏನಾಗುತ್ತೆ ಅಂತಂದರೆ ಯಾವಾಗಲೂ ಅಷ್ಟೇ 5 to 10%, ಮ್ಯಾಕ್ಸಿಮಮ್ 15, ಅಟ್ ದಿ ಮೋಸ್ಟ್ 20% ಭಾರತ ಜನಸಂಖ್ಯೆಯ ಜನ ಏನಿದ್ದಾರೆ ಅವರು ಫ್ಲರಿಶ್ ಆಗ್ತಾರೆ, ಅತ್ಯದ್ಭುತವಾಗಿ ಆಗ್ತಾರೆ. ಉಳಿದ 80 ಜನ ಯಾಕಾಗಲ್ಲ ಅಂತಂದರೆ ಎದ್ದು ಬರೋದಿಲ್ಲ. ನೀವು ಏನೋ ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದಿಲ್ಲ. ನೀವು ಆ ಚೇಂಜಸ್ಗೆ ನಿಮ್ಮನ್ನು ನೀವು ಸಿದ್ಧ ಮಾಡ್ಕೊಳ್ಳೋದಿಲ್ಲ. ಹೇಗಾಗುತ್ತೆ? ಭಾರತ ಮೇಲೋಯ್ತು ಅಂತಾರೆ, ಬುಲೆಟ್ ಟ್ರೈನ್ ಬರುತ್ತೆ ಅಂತಾರೆ, ಇಲ್ಲಿ ಪಾಪ ಟಾಯ್ಲೆಟ್ ಇಲ್ಲ ಅಂತಾರೆ. ಏನು ಮಾಡೋಕ್ಕಾಗುತ್ತೆ? ನರೇಂದ್ರ ಮೋದಿ ಅವರ ಸ್ವತಃ ಭಗವಂತನೇ ಬಂದ್ರು ನಿಮ್ಮ ಮನೆ ಬಾಗಿಲು ಬಂದು ಕಸ ಗುಡ್ಸೋಕ್ಕಾಗುತ್ತಾ? ಸ್ವಚ್ಛ ಭಾರತ್ ಅಂತ ಹೇಳಿದ್ರೆ ಸ್ವಚ್ಛ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ಯಾರನ್ನ ಕಸ ಗುಡ್ಸೋಕ್ಕಾಗುತ್ತಾ? ನಿಮ್ಮನೆ ಶುದ್ಧವಾಗಿ ಇಟ್ಕೋಬೇಕಾದ್ದು ನಿಮ್ಮ ಕೆಲಸ ಅಲ್ವಾ? ಭಾರತ ಆರ್ಥಿಕವಾಗಿ ಇನ್ನಷ್ಟು ಸುಭದ್ರವಾಗುತ್ತೆ, ಬಹಳ ಎತ್ತರಕ್ಕೆ ಏರುತ್ತೆ. 2040-45 ಇಸ್ವಿಗೆ ಅಷ್ಟೊತ್ತಿಗೆ ಭಾರತ 2ನೇ ಅತಿ ದೊಡ್ಡ ದೇಶವಾಗಿರುತ್ತೆ. ಅದು PPP ಅಂತೀವಿ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ. ಆ ಲೆಕ್ಕಾಚಾರದಲ್ಲಿ ಭಾರತ 2ನೇ ಅತಿ ದೊಡ್ಡ ದೇಶ ಆಗಿರುತ್ತೆ. ಫಸ್ಟ್ ಚೈನಾ ಇರುತ್ತೆ, ಸೆಕೆಂಡ್ ಇಂಡಿಯಾ ಇರುತ್ತೆ, ಥರ್ಡ್ ಅಮೇರಿಕಾ ಇರುತ್ತೆ. ಈ ಲೆಕ್ಕಾಚಾರದಲ್ಲಿ ಇವತ್ತಿಗೆ 4.2 ಟ್ರಿಲಿಯನ್ ಅಲ್ಲ, ಇವತ್ತಿಗೆ ಭಾರತದ ಎಕಾನಮಿ 10 ಟ್ರಿಲಿಯನ್ಗೂ ಮೀರಿದು GDP. ಯಾಕೆ ಅಂದರೆ ಕಣ್ಣಿಗೆ ಕಾಣದ, ಅಂದರೆ ಬ್ಯಾಂಕಿನ ವಹಿವಾಟಿನಲ್ಲಿ ಬರದೇ ಇರೋಂತಹ ವಹಿವಾಟುಗಳು ಇನ್ನೂ ಭಾರತ ಹಳ್ಳಿಗಳ ದೇಶ. 70% ಆಫ್ ದ ಪಾಪ್ಯುಲೇಷನ್ ಇನ್ನೂ ತಮ್ಮನ್ನು ತಾವು ರೈತ ಅಂತ ಕರ್ಕೋತಾರೆ ನಮ್ಮ ದೇಶದಲ್ಲಿ. ಹಾಗಿದ್ದಾಗ ಬಹಳಷ್ಟು ನಮ್ಮದು ಇನ್ನೂ GDP ಯಾಕೆ ಬರಲ್ಲ ಅಂದರೆ ಅದು ಬ್ಯಾಂಕಲ್ಲಿ ವಹಿವಾಟಿನಲ್ಲಿ ಬರ್ತಾ ಇಲ್ಲ. ಹಾಗೆ ನೋಡೋಕೋದು 10-12 ಟ್ರಿಲಿಯನ್ ಎಕಾನಮಿ ಈಗಾಗಲೇ ನಮ್ಮದು ಲೆಕ್ಕಕ್ಕೆ ಸಿಕ್ಕಿರೋದು 4.2-4.3 ಟ್ರಿಲಿಯನ್ ಅಷ್ಟೇ. ಹೀಗಾಗಿ ಭಾರತದ ಭವಿಷ್ಯ ಸುಭದ್ರವಾಗಿದೆ, ತುಂಬ ಚೆನ್ನಾಗಿದೆ. ನಿಮ್ಮ ಹಣೆ ಬರ ಬರ್ಕೊಳ್ಳೋದು ನಿಮ್ಮ ಕೈಲಿದೆ ಅಷ್ಟೇ. ಪ್ರಸ್ತುತ ಘಟನೆಯನ್ನು ನೋಡಿದರೆ ಅಂದರೆ ಈಗ ಏನು ಇರಾನ್ ಮೇಲೆ ಇಸ್ರೇಲು, ಅಮೇರಿಕ ಸೇರಿದಂತೆ ಗಲ್ಫ್ ರಾಷ್ಟ್ರಗಳು ಏನು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಯುದ್ಧದ ಪರಿಸ್ಥಿತಿ ಅಥವಾ ಯುದ್ಧದ ಒಂದು ಕಳೆದ 8 ದಿನ ಅಥವಾ ಯುದ್ಧ ಆರಂಭ ಆದಾಗಿಂದ ಇವತ್ತಿನ ಕ್ಷಣದವರೆಗೆ ಪರಿಸ್ಥಿತಿಯನ್ನು ನೋಡಿದರೆ ಭಾರತೀಯರು ಅಥವಾ ನಾವು ಈ ಒಂದು ಘಟನೆಯಿಂದವ ಅಥವಾ ಈ ಒಂದು ಯುದ್ಧದ ವಾತಾವರಣದಿಂದವ ಯಾವ ರೀತಿ ಪಾಠವನ್ನು ಅಥವಾ ಒಂದು ವಿಚಾರವನ್ನು ಕೊಂಡ್ಕೋಬೇಕು? ವಿಚಾರ ಇಷ್ಟೇ, ಯಾವತ್ತೂ ಯುದ್ಧ ಆಗಬಾರ್ದು, ಯುದ್ಧದಲ್ಲಿ ನಾವು ಪಾಲ್ಗೊಳ್ಳಬಾರ್ದು. ಅದು ಎಷ್ಟೇ ದೊಡ್ಡದಾದರೂ. ಮೊನ್ನೆ ನೋಡಿ ಪಹಲ್ಗಾಮ್ ಆದಾಗ ಯುದ್ಧದ ಸನ್ನಿವೇಶ ಬಂದರೂ ಯುದ್ಧ ಮಾಡಲಿಲ್ಲ. ಒಂದಷ್ಟು ಜನ ನರೇಂದ್ರ ಮೋದಿಯವ್ರನ್ನ ಬಹಳಷ್ಟು ಟೀಕೆ ಮಾಡಿದ್ರು. ಇವರು ಹೋಗ್ಬೇಕಾಗಿತ್ತು, ಹೊಡೆದು ಬಿಡಬೇಕಾಗಿತ್ತು, ಪಾಕಿಸ್ತಾನವನ್ನು ಸರ್ವನಾಶ ಮಾಡಬೇಕು. ಯುದ್ಧ ಆರಂಭ ಮಾಡೋದಷ್ಟೇ ನಿಮ್ಮ ಕೈಲಿರುತ್ತೆ, ಕೊನೆಗೊಳಿಸೋದು ನಿಮ್ಮ ಕೈಲಿರೋದಿಲ್ಲ. ಇವತ್ತಿಗೆ ನೀವು ನೋಡ್ತಾ ಇದ್ದೀರಾ, ಇವತ್ತು 11ನೇ ದಿನ ಟ್ರಂಪ್ ಆಗಲೇ ಸುಸ್ತಾಗಿದ್ದಾರೆ. ಯಾಕಂದರೆ ಒಂದು ದಿನದ ಯುದ್ಧಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳು ಖರ್ಚಾಗುತ್ತೆ. ಯಾವುದೋ ಧರ್ಮ ಜಾತಿ ಯಾವುದೂ ತರಬೇಡಿ, ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ, ಯುದ್ಧ ಖಂಡಿತ ಒಳ್ಳೆಯದಲ್ಲ, ಅದು ಅಭಿವೃದ್ಧಿಗೆ ಮಾರಕ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನಮ್ಮನ್ನು ಅದು ಇನ್ನೊಂದು 20 ವರ್ಷ ಹಿಂದಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಹೊರತು ಯಾವುದೇ ಕಾರಣದಿಂದಲೂ ಯುದ್ಧ ಒಳ್ಳೆಯದಲ್ಲ. ಭಾರತ ಸರ್ಕಾರ ಇವಾಗ ಮಾಡ್ತಿರೋದು ಸರಿಗಿದೆ, ಅಲಿಪ್ತ ನೀತಿ. ಅವನಿಗೂ ಪರ ಇಲ್ಲ, ಇವನಿಗೂ ಪರ ಇಲ್ಲ, ಅವನು ವಿರೋಧನೂ ಇಲ್ಲ, ಇವನು ವಿರೋಧನೂ ಇಲ್ಲ. ಯುದ್ಧ ನಂದಲ್ಲ, ಐ ಆಮ್ ನಾಟ್ ಎ ಪಾರ್ಟಿಸಿಪೆಂಟ್. ನಿಮ್ದೇನಿದೆಯೋ ನೀವು ಹೊಡೆದಾಡ್ಕೊಳ್ಳಿ ಅಂತೇಳಿ ನಾವು ಪಕ್ಕದಲ್ಲಿ ನಿಂತು ಇದು ಮಾಡೋದು. ನಿನ್ನೆನೇ ನೋಡಿದ್ರೆ ಜೈಶಂಕರ್ ಅವರು 2-3 ಸಬ್ಮೆರೀನ್ಗಳು, ಇರಾನಿನ ಸಬ್ಮೆರೀನ್ಗಳನ್ನು ನಮ್ಮ ಒಂದು ಇದರಲ್ಲಿ ಏನು ಹೇಳ್ತಾರೆ ಭಾರತೀಯ ನೀರಿನ ಒಂದು ಇದೆಯಲ್ಲ ಅಲ್ಲಿ ಬಿಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇರಾನ್. ಅದರ ಅರ್ಥ ಏನು? ಇಸ್ರೇಲ್ ಏನು ಹೇಳಿದ್ರೆ ಅವರು ಅದನ್ನು ಕೇಳ್ತಾರೆ, ಇವ್ರಿಗೂ ಮಾಡಿಕೊಡ್ತಾರೆ. ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ನಿಂದ ಮಾನವೀಯತೆ ದೃಷ್ಟಿಯಿಂದ ಏನು ಮಾಡ್ಬೋದು, ಅವ್ರಿಗೂ ನಾವು ಮಾಡೋಣ, ಇವ್ರಿಗೂ ನಾವು ಮಾಡೋಣ. ಭಾರತ ಸರ್ಕಾರದ ನಿಲುವೇನಿದೆ ಅದ್ಭುತವಾಗಿದೆ. ನಾವು ಇದಕ್ಕೆ ಯಾವತ್ತೂ ಹೋಗಬಾರ್ದು. ಕೊನೆಯದಾಗಿ
ದುಡ್ಡಿನ ವಿಚಾರದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ ಅಂದರೆ ಅದು ನಮ್ಮ ವೀಕ್ಷಕರಿಗೆ? ಏನಿಲ್ಲ, ನಾನು ಯಾವಾಗಲೂ ಅದನ್ನೇ ಹೇಳೋದು, ದುಡ್ಡು ಬಹಳ ಮುಖ್ಯ, ಅದರ ಗಳಿಕೆ ಬಹಳ ಮುಖ್ಯ, ಉಳಿಸೋದು ಬಹಳ ಮುಖ್ಯ, ಹೂಡಿಕೆ ಮಾಡೋದು ಬಹಳ ಮುಖ್ಯ. ಆದರೆ ನಿಮಗೆ ಫಸ್ಟ್ ಆ ಗಳಿಕೆ ಏನು ಅನ್ನೋದೇ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಆ ಗಳಿಕೆನ ಹೇಗೆ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿ. ಗಳಿಕೆ ಕೇವಲ ಒಂದೇ ಒಂದು ಇನ್ಕಮ್ ಸೋರ್ಸ್ ಆಗಿರಬಾರ್ದು, ಪರ್ಯಾಯವಾಗಿ ಒಂದು 4-5 ಸೋರ್ಸ್ಗಳನ್ನ ಕಟ್ಬಿಡಿ. ಹೇಗೆ ನೀವೇನೋ ಹೇಳ್ಬಿಡ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಅಂತಲೇ ಒಂದು ಪುಸ್ತಕನೂ ಬರೆದಿದ್ದೀನಿ, ಗಳಿಕೆ ಉಳಿಕೆ ಹೂಡಿಕೆ ಅಂತಲೇ. ಅದರಲ್ಲಿ ಮನುಷ್ಯ, ಒಬ್ಬ ಸಾಮಾನ್ಯ ಮನುಷ್ಯ, ಹಣ ಬಂಡವಾಳ ಇಲ್ಲದೆ, ನಮ್ಮಲ್ಲಿ ಇನ್ನೊಂದು ಭ್ರಮೆ ಇದೆ, ದೊಡ್ಡ ಮಟ್ಟದ ಬಿಸ್ನೆಸ್ ಕಟ್ಟಬೇಕು ಅಂತಂದರೆ ಕೋಟಿ ಬಂಡವಾಳ ಇರಬೇಕು, ನಮ್ಮಪ್ಪ ಸಾಹುಕಾರ ಆಗಿರ್ಬೇಕು. ಅಂಥದ್ದು ಏನಿಲ್ಲ ಸ್ವಾಮಿ. ನೀವು ಸಾಹುಕಾರರಾಗಿರೋ ಅವಶ್ಯಕತೆ ಇಲ್ಲ, ನಿಮ್ಮಪ್ಪ ಸಾಹುಕಾರ ಆಗಿರೋ ಅವಶ್ಯಕತೆ ಇಲ್ಲ. ಆ್ಯಸ್ ಲೋ ಆ್ಯಸ್ 5,000 ರೂಪಾಯಿ ನಿಮ್ಮ ಕೈಲಿ ಇಟ್ಕೊಂಡು ನೀವು ಕೋಟ್ಯಾಧಿಪತಿ ಆಗ್ಬೋದು, ಏನೇನು ಮಾಡ್ಬೋದು. ಅಂತಹ ಸಂಭಾವ್ಯ ಒಂದು 40 ಒಂದು ಉದ್ದಿಮೆಗಳು ಯಾವುದನ್ನು ನೀವು ಶುರು ಮಾಡ್ಬೋದು ವಿತ್ ಲೆಸ್ ಕ್ಯಾಪಿಟಲ್ ಆರ್ ನೋ ಕ್ಯಾಪಿಟಲ್ ಅನ್ನೋವಂಥದ್ದು ನಾನು ಬರೆದಿದ್ದೀನಿ. ಒಂದು ಓದಿ, ಒಳ್ಳೆಯದಾಗಲಿ. ಇವತ್ತಿನ ಈ ವಿಶೇಷ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀ ರಂಗಸ್ವಾಮಿ ಮೂಕನಹಳ್ಳಿ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೋಬೇಕಂತ ಕೇಳ್ತೀವಿ. ಜಿಲ್ಲಾ ಮಟ್ಟದಲ್ಲಿ ವಿಶ್ವಂಬರ ಟಿವಿ ಮಾಡ್ತಿರೋಂಥ ಕಾರ್ಯ ಇದೆಯಲ್ಲ, ಅದು ಶ್ಲಾಘನೀಯ. ನಾನು ಇಲ್ಲಿ ಬರ್ತೀನಿ ಅಂತ ಗೊತ್ತಾಗಿದ್ದ ತಕ್ಷಣವೇ ಹಿಂದಿನ ದಿನವೇ ನೋಡಿ, ಇಲ್ಲ ಈ ರೀತಿಯ ಒಂದು ಮಾಹಿತಿ ನಮ್ಮ ಜಿಲ್ಲೆಯ ಜನರಿಗೆ ತಲುಪಬೇಕು ಅಂತ ಹೇಳಿ ಬಂದು ನನ್ನನ್ನು ಹೇಳಿದ್ರು. ನಾನು ಹೇಳಿದೆ, ಆಯಿತು ಸಂತೋಷ, ಬನ್ನಿ ಒಂದು ಪಾಡ್ಕಾಸ್ಟ್ ಮಾಡೋಣ ಅಂತ ಹೇಳಿ. ಹೀಗಾಗಿ ಇಂಥ ಶ್ರಮ ವಹಿಸ್ತಾ ಇದ್ದಾರೆ. ನಮ್ಮ ಜನರಿಗೆ ಏನಾರ ಒಳ್ಳೇದಾಗಬೇಕು ಅಂತ ಒಂದು ಒಳ್ಳೆಯ ಮನಸ್ಸಿನಿಂದ ಈ ವಿಶ್ವಂಬರ ಟಿವಿಯ ಪ್ರತಿಯೊಬ್ಬರು ದುಡಿತಾ ಇದ್ದಾರೆ. ಅವರೆಲ್ಲರಿಗೂ, ವಿಶ್ವಂಬರ ಟಿವಿಗೂ ಮತ್ತು ಎಲ್ಲ ಜನಗೂ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.